ಶಾಂತಿ. ಮುರಳಿ ಡೇಟ್ ಆಗಿದೆ April 13, 2022. प्रातः मुरली. बाप दादा मधुबन. मीठे बच्चे गृहस्थ व्यवहार में रहते कमाल कर दिखानी है. श्रेष्ठाचारी देवता बनने और बनाने की सेवा करनी है. ತಂದೆ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಅದ್ಭುತ ಮಾಡಿ ತೋರಿಸಬೇಕು, ಕಮಾಲ್ ಮಾಡಿ ತೋರಿಸಬೇಕು ಅಂತ ಹೇಳ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಅದ್ಭುತ ಮಾಡಿ ತೋರಿಸಬೇಕು. ಶ್ರೇಷ್ಠಾಚಾರಿ ದೇವತೆಯರು ಶ್ರೇಷ್ಠಾಚಾರಿ ದೇವತೆಗಳಾಗಿ ಆಗಬೇಕು. ಶ್ರೇಷ್ಠಾಚಾರಿ ದೇವತೆಗಳಾಗುವ ಹಾಗೂ ಮಾಡುವ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಗೃಹಸ್ಥ ವ್ಯವಹಾರದಲ್ಲಿದ್ದರೂ ಕೂಡ ಅದ್ಭುತ ಮಾಡಿ ತೋರಿಸಬೇಕು. ಶ್ರೇಷ್ಠಾಚಾರಿ ದೇವತೆಯರು ಆಗುವ ಹಾಗೂ ಮಾಡುವ ಸೇವೆಯನ್ನು ಮಾಡಬೇಕು. ಪ್ರಶ್ನೆ, राजाई के वर्षे का अधिकार किन बच्चों को प्राप्त होता है? ಬಾಬಾ ಹೇಳ್ತಾರೆ, ರಾಜ್ಯ ಭಾಗ್ಯದ ಆಸ್ತಿಯ ಅಧಿಕಾರ ಯಾವ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ? ರಾಜ್ಯ ಭಾಗ್ಯದ ಅಧಿಕಾರ ಯಾವ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತೆ ಅಂತ ಕೇಳುತ್ತದೆ. ಯಾರಿಗೆ? ತನು ಮನಧನ ಬಾಬುಂಗ ಅರ್ಪಣೆ ಮಾಡಿರುವಂಥವ್ರು. ಭವಿಷ್ಯದಲ್ಲಿ ಅಷ್ಟು ಶ್ರೇಷ್ಠ ಭಾಗ್ಯವನ್ನೇ ಪಡ್ಕೊಳ್ಬೇಕು ಅಂತಂದರೆ, ಅಷ್ಟು ಸುಖದ ಸಂಪತ್ತಿಗೆ ನೀವು ಅಧಿಕಾರಿಗಳಾಗಬೇಕು ಅಂತಂದರೆ ಈಗೇನು ಮಾಡಬೇಕು ಅಂತ ತಿಳಿಸ್ತದೆ ಬಾಬಾ. ಇವೆಲ್ಲವನ್ನು ತಂದೆಗೆ ಅರ್ಪಣೆ ಮಾಡಬೇಕು. ಎಲ್ಲವನ್ನು ಕೂಡ ತಂದೆಗೆ ಅರ್ಪಣೆ ಮಾಡಬೇಕು. ವಾರಸುದಾರನಾಗಿ ಮಾಡಿಕೊಡ್ಬೇಕು. ಏನೇನು ಹೇಳ್ತಾರೆ ಬಾಬಾ ನಮಗೆ, ತಂದೆ ಮಕ್ಕಳು ಏನೇನು ಹೇಳಿದ್ದಾರೆ, ಏನೇನು ಮಾಡಿರ್ತಾರೆ, ಹೋಮ್ವರ್ಕ್ ಏನು ಕೊಟ್ಟಿದ್ದಾರೆ, ವರದಾನ ಏನು ಕೊಟ್ಟಿದ್ದಾರೆ, ಸದಾ ಇನ್ವೆಸ್ಟ್ ಮಾಡ್ತಾ ಹೋಗಿ. उत्तर, बाप के जो समीप संबंध में आते हैं अपनी चलन और आमदनी का पूरा समाचार बाप को देते हैं. ऐसे मातेले बच्चों की राजाई के वर्षे का अधिकार प्राप्त कर सकते हैं. बाप के आगे आते ही नहीं, जो अपना समाचार ही नहीं सुनाते, उन्हें राजाई का वर्षा मिल नहीं सकता. वह है सौतेले बच्चे. बापा कहते हैं, बच्चे अपना पूरा समाचार दो तो बाबा समझे यह क्या सर्विस कर रहे हैं. बाबा बच्चों को हर हालत में ऊंच पद पाने का पुरुषार्थ कराते हैं. ತಂದೆ ತಿಳಿಸ್ತಾ ಇದ್ದಾರೆ, ತಂದೆ ಯಾರು ಸಮೀಪ ಸಂಬಂಧದಲ್ಲಿ ಬರುತ್ತಾರೋ ತಮ್ಮ ಚಲನೆಯನ್ನು ಹಾಗೂ ತಮ್ಮ ಲಾಭ ನಷ್ಟಗಳನ್ನು ಪೂರ್ತಿಯ ಸಮಾಚಾರ ತಂದೆಗೆ ಯಾರು ತಿಳಿಸ್ತಾರೋ ಅಂಥವರೇ ರಾಜ್ಯದ ಅಧಿಕಾರಿಗಳಾಗ್ತಾರೆ ಅಂತ ಹೇಳ್ತಾರೆ ಬಾಬಾ. ಯಾರು ತಂದೆಯ ಸಮೀಪ ಸಂಬಂಧದಲ್ಲಿ ಬರುತ್ತಾರೋ ತಮ್ಮ ಚಲನೆ ಹಾಗೂ ತಮ್ಮ ಲಾಭ ನಷ್ಟಗಳ ಲೆಕ್ಕಾಚಾರ ಅಥವಾ ಸಮಾಚಾರವನ್ನು ತಂದೆಗೆ ಕೊಡಬೇಕು. ನೀವೇನು ಮಾಡ್ತೀರಿ ಅನ್ನೋದು ತಂದೆಗೆ ಗೊತ್ತಾಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಇಂತಹ ಸ್ವಂತ ಮಕ್ಕಳಾಗಿ ಆಗಿದ್ರೇ ರಾಜ್ಯ ಭಾಗ್ಯವೂ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತದೆ. ಕೆಲವರು ಹೆಂಗಿರ್ತಾರೆ ಅಂದರೆ ತಂದೆಯಲ್ಲಿ ಎದುರುಗಡೆ ಏನೂ ಹೇಳುವುದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ತಂದೆಗೆ ಸಮಾಚಾರನೇ ತಿಳಿಸೋದಿಲ್ಲ ಅಂತ ಬಾಬಾ ಹೇಳ್ತಾರೆ, ನಿಮ್ಗೆ ಹೆಂಗೆ ರಾಜ್ಯ ಭಾಗ್ಯ ಸಿಗುತ್ತೆ ಅಂತ ಕೇಳ್ತಾರೆ. ನೀವು ತಂದೆಗೆ ತಿಳಿಸಿದರೆ ತಾನೇ ನಿಮಗೆ ರಾಜ್ಯ ಭಾಗ್ಯ ಸಿಗುತ್ತೆ. ನೀವು ಹಿಂಗಿದ್ದೀರಾ, ನಿಮ್ಮ ಲೆಕ್ಕಾಚಾರ ಏನು ಅಂತ ತಂದೆಗೆ ತಿಳಿದಾದ್ರೆ ಸುಮ್ಮನೆ ನಿಮ್ಮ ಕೈಯಲ್ಲಿ ರಾಜ್ಯ ಭಾಗ್ಯ ಕೊಟ್ಟರೆ ಹಿಂಗೆ ರಾಜ್ಯವನ್ನು ಸಂಭಾಲನೆ ಮಾಡೋದಕ್ಕೆ ನೀವು ಯೋಗ್ಯರಾ ಅಂತ ತಂದೆ ಗೊತ್ತಾಗಬೇಕಲ್ಲ, ಅದಕ್ಕೆ ಪ್ರೂಫ್ ಮಾಡಿ ಅಂತ ಹೇಳ್ತಿದ್ದಾರೆ ಬಾಬಾ. ಸುಮ್ಮನೆ ಯಾವುದಾದ್ರೂ ಒಂದು ಜಾಬ್ ಕೊಡ್ತಾರೆ, ನಮಗೆ ಏನು ಕೊಡಬೇಕು ಅವ್ರಿಗೆ? ಫಸ್ಟು ಪ್ರೂಫ್ ಕೊಡಬೇಕು, ಸರ್ಟಿಫಿಕೇಟ್ಸ್ ಕೊಡಬೇಕು. ನಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನೆಲ್ಲ ಹಿಸ್ಟ್ರಿ ಇದೆ ಅದು ಅವ್ರಿಗೆ ತೋರಿಸಬೇಕು.
ಅದರ ಆಧಾರದ ಮೇಲೆ ನಾವು ಅವ್ರ ಜಾಬ್ಗೆ ಯೋಗ್ಯರ ಇಲ್ವಾ ಅಂತ ಗೊತ್ತಾಗುತ್ತೆ. ಆಮೇಲೆ ಅವ್ರು ಜಾಬ್ ಕೊಡ್ತಾರೆ. ಬಯೋಡೇಟಾ ಕೊಡಬೇಕಾಗುತ್ತೆ. ಬಾಬಾ ಹೇಳ್ತಿದ್ದಾರೆ ಇಲ್ಲೂ ಅಷ್ಟೇ, ತಂದೆ ಹತ್ರ ಪ್ರತಿದಿನ ಬಯೋಡೇಟಾ ಕೊಡಬೇಕು. ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಬೇಕು ಅಲ್ವಾ. ಬಾಬಾ ಹೇಳ್ತಿದ್ದಾರೆ ಏನೂ ತೋರಿಸದೆ ರಾಜ್ಯ ಭಾಗ್ಯ ಕೊಡು ಅಂತಂದ್ರೆ ಹೆಂಗೆ ಕೊಡಲಿ ಅಂತ ಕೇಳ್ತಿದ್ದಾರೆ ಬಾಬಾ. ನಿಮ್ಮ ಪರಿಸ್ಥಿತಿ ಏನು ನನಗೆ ಗೊತ್ತಾಗ್ಬೇಕಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಇಲ್ಲ ಅಂತಂದರೆ ಮಲತಾಯಿ ಮಕ್ಕಳಾಗ್ಬಿಡ್ತೀರಾ ನೀವು ಅಂತ ಹೇಳ್ತಾ ಇದ್ದಾರೆ. ತಂದೆ ಹೇಳ್ತಾರೆ ಮಕ್ಕಳೇ ತಮ್ಮ ಪೂರ್ತಿ ಸಮಾಚಾರವನ್ನು ಕೊಡಿ, ಬಾಬಾ ಹಿಂಗೆ ಸರ್ವಿಸ್ ಆಯಿತು ಅಂತ. ಅವಾಗ ಬಾಬಂಗೆ ಗೊತ್ತಾಗುತ್ತೆ ಮಕ್ಕಳು ಯಾರು ಸರ್ವಿಸ್ ಮಾಡ್ತಾ ಇದ್ದಾರೆ ಅಂತ. ಒಂದು ತಂದೆ ಗೊತ್ತಾಗುತ್ತೆ. ಎರಡನೇದು ನೀವು ಸರ್ವಿಸ್ ಮಾಡಿಲ್ಲ ಅಂತ ಅಂದ್ಕೊಂಡ್ರಿ, ತಂದೆ ಬಾಬಾ ನಾನೇನು ಮಾಡಿಲ್ಲ ಅಂತ ಹೇಳಿದ್ರೆ ಪಾಪ ನಿಮಗೆ ಸರ್ವಿಸ್ ಮಾಡೋದಕ್ಕೆ ಸಲಹೆ ನೀಡುತ್ತಾರೆ, ಪುರುಷಾರ್ಥ ಮಾಡಿಸ್ತಾರೆ ಅಂತ ಹೇಳ್ತಾರೆ. ನೋಡಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ತಂದೆ ಮಕ್ಕಳಿಗೆ ಉನ್ನತ ಪದವಿಯನ್ನು ಪಡೆದುಕೊಳ್ಳುವ ಪುರುಷಾರ್ಥವನ್ನು ಮಾಡಿಸ್ತಾರೆ. ಸಲಹೆ ಸೂಚನೆಗಳನ್ನು ಯುಕ್ತಿಗಳನ್ನು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ನಾವೆಂದಿಗೂ ಕೂಡ ನಾವೇನೂ ಮಾಡಿಲ್ಲ ಅಂತಂದ್ರೂ ಕೂಡ ಅಥವಾ ನಮ್ಮಿಂದ ಏನೋ ಒಂದು ತಪ್ಪಾಯಿತು ಅಂದರೂ ಕೂಡ ತಂದೆಗೆ ತಿಳಿಸಲೇಬೇಕು ಅಂತ ಹೇಳ್ತಿದ್ದಾರೆ. ಗೀತ್ ಕೌನ್ ಆಯಾ ಮೇರೆ ಮನ್ ಕೆ ದ್ವಾರ ಮೇ. ನನ್ನ ಮನಸ್ಸೆಂಬ ಬಾಗಿಲಲ್ಲಿ ಯಾರು ಬಂದರು? ಓಂ ಶಾಂತಿ. बच्चे जानते हैं परमपिता परमात्मा शिव से हमारा क्या संबंध है. ಇವಾಗ ಮಕ್ಕಳಿಗೆ ಗೊತ್ತಿದೆ ಪರಂಪಿತ ಪರಮಾತ್ಮನೊಂದಿಗೆ ನಮಗೇನು ಸಂಬಂಧ ಅಂತ. ಏನು ಸಂಬಂಧ ಇದೆ ಪರಮಾತ್ಮನ ಜೊತೆಗೆ ನಮಗೆ ಅಲ್ವಾ? ತಂದೆ ಮಕ್ಕಳ ಸಂಬಂಧ ಆಗಿದೆ. ಹೊರಗಡೆ ಪರಂಪಿತ ಪರಮಾತ್ಮ ಅಂದ ತಕ್ಷಣ ಅವ್ರು ಯಾರೋ ಪರಮಾತ್ಮ, ನಾವ್ಯಾರೋ ಭಕ್ತರು ಅಂತ ತಿಳ್ಕೊಳ್ತಾರೆ. ಇದರಿಂದ ತುಂಬ ದೂರದ ಸಂಬಂಧ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಭಕ್ತರು ಅಲ್ಲ, ನಾನಿಲ್ಲಿ ನಿಮ್ಮ ಭಗವಂತ ಅಥವಾ ಗುರುನೂ ಅಲ್ಲ, ಇಲ್ಲಿ ನಾನು ನಿಮ್ಮ ತಂದೆಯಾಗಿದ್ದೇನೆ. ಪರಮಪಿತ ತೋ ಕೇಳ್ತೇ ಹೋನ, ಅವರನ್ನು ಪರಮಪಿತ ಅಂತ ನಾವು ಹೇಳ್ತೀವಲ್ವ. पतित पावन अक्षर भी डाल दो, दिल में है कि पतित पावन परमपिता परमात्मा शिव से हमारा क्या संबंध बाप का है. बाप कहते हैं मैं बच्चों के सामने प्रत्यक्ष होता हूँ. बाप बच्चों से ही रूह रिहान करते हैं, मिलते जुलते हैं. जो बात समझाई जाती वह फिर औरों को समझानी है. ತಂದೆ ಹೇಳ್ತಿದ್ದಾರೆ ನಾನು ಮಕ್ಕಳ ಮುಂದೆ ಮಾತ್ರ ಪ್ರತ್ಯಕ್ಷನಾಗ್ತೇನೆ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಭಕ್ತಿಯಲ್ಲಿ ಏನೇನೋ ಹೇಳಿ ಕರೆದ್ರಿ ಪರಮಾತ್ಮನನ್ನು, ಆದರೆ ಇವಾಗ ನಮಗೆ ತಂದೆಯ ಸಂಬಂಧ ಪರಪಿತ ಪರಮಾತ್ಮನೊಂದಿಗೆ ಪತಿತ ಪಾವನೊಂದಿಗೆ ಜೋಡಣೆ ಆಗಿದೆ ಅಂತ ನಮಗೆ ತಿಳಿದಿರುವಂಥ ಕಾರಣ ತಂದೆ ಮಕ್ಕಳ ಜೊತೆಯಲ್ಲೇ ಆಟಾಡ್ತಾರೆ, ಮಕ್ಕಳ ಜೊತೆಯಲ್ಲೇ ಮಿಲನ ಮಾಡ್ತಾರೆ, ಮಕ್ಕಳ ಜೊತೆಯಲ್ಲೇ ಆತ್ಮಿಕ ಸಂಭಾಷಣೆಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ನಮ್ಮ ಜೊತೆಯಲ್ಲಿ ಸ್ವಯಂ ಪರಮಪಿತ ಪರಮಾತ್ಮನೇ ಇರ್ತಾರೆ. ನಾವು ಈ ಎಲ್ಲ ಮಾತುಗಳನ್ನು ಇತರಿಗೂ ಕೂಡ ತಿಳಿಸಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅಭಿ ತುಮ್ ಜಗದಂಬಾ और जगत पिता को भी जानते हो. शिव को जगत पिता नहीं कहेंगे क्योंकि जगत के प्रजा है, इसलिए कहा जाता है जगत पिता और जगदंबा. ಇಲ್ಲಿ ಜಗದಂಬಾ ಹಾಗೂ ಜಗತ್ಪಿತ ಇಬ್ಬರನ್ನೂ ಕೂಡ ನೀವು ತಿಳ್ಕೊಂಡಿದ್ದೀರಿ. ಶಿವನನ್ನು ಜಗತ್ಪಿತ ಅಂತ ಹೇಳಲಾಗುವುದಿಲ್ಲ. ಶಿವ ಅವ್ರನ್ನ ಹೇಳುತ್ತಾ ಜಗತ್ಪಿತ ಅಂತ ಏಕೆಂತಂದರೆ ಅವರು ಈ ಪ್ರಪಂಚದಲ್ಲಿ ಬಂದು ನಮ್ಮ ತರಹ ಪಾತ್ರವನ್ನು ಮಾಡುವುದಿಲ್ಲ, ಸ್ವರ್ಗದ ರಾಜ್ಯ ಭಾಗ್ಯ ಪಡೆದುಕೊಂಡು ಆ ವಿಶ್ವಕ್ಕೆ ಅಧಿಕಾರಿಯಾಗಿ ಆಗುವುದಿಲ್ಲ ಅಂತ ಹೇಳ್ತಾರೆ. ಬಲೆ ಶಿವಬಾವನ್ ತ್ರಿಲೋಕಿನಾಥ, ಮೂರು ಲೋಕದ ನಾಥ ಒಡೆಯ ಅಂತ ಹೇಳಲಾಗುತ್ತೆ. ಆದರೂ ಸಹ ಬಾಬಾ ಹೇಳ್ತಿದ್ದಾರೆ ಸಾಕಾರದಲ್ಲಿ ಬಂದು ಪಾತ್ರ ಮಾಡುವಂಥ ಕಾರಣ ಬ್ರಹ್ಮ ಬಾಬಾವರನ್ನು ಜಗತ್ಪಿತ ಎಂದು ಹೇಳಲಾಗುತ್ತದೆ. ಹಾಗೂ ಜಗದಂಬಾರವರನ್ನು ಕೂಡ ನೀವಿಲ್ಲಿ ತಿಳಿದುಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಅಂಬಾ ಸೆ ಜಗತ್ ಕಿ इससे सिद्ध हुआ वह रचयिता है यह भी समझाई जाती है. ಅಂಬಾರವರಿಂದ ಅಂದರೆ ಮಮ್ಮಾರವರಿಂದ ಅಂದರೆ ತಾಯಿಯಿಂದ ನಮಗೆ ಈ ಸೃಷ್ಟಿಯನ್ನು ರಚನೆ ಮಾಡಲಾಯಿತು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಮನುಷ್ಯ ತೋ ಸ ಪರಮಾತ್ಮ ಕೋ ಯಾದ್ ಕರ್ತೆ ಪರಂತು ಜಾನ್ತೆ नहीं. ಮನುಷ್ಯರಂತೂ ಪರಮಾತ್ಮನ ನೆನಪು ಮಾಡುತ್ತಾರೆ, ಆದರೆ ಅವರನ್ನು
ತಿಳಿದುಕೊಂಡೇ ಇಲ್ಲ ಅಂತ ಹೇಳ್ತಾರೆ. ಯಾರೋ ದೂರದ ಇರುವಂಥ ವ್ಯಕ್ತಿ ನಮ್ಗೆ ಯಾವತ್ತೋ ಸಿಕ್ಕಿದ್ರು ಅಂತ ತಿಳ್ಕೊಳ್ಳಿ, ಮತ್ತೆ ಅವ್ರು ನಮಗೆ ಸಿಕ್ಕೇ ಇಲ್ಲ, ಅವ್ರು ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ, ಆದರೆ ಅವ್ರು ನೆನಪು ಮಾಡ್ಕೊಳ್ತಾ ಇದ್ದೀವಿ. ಇದರಿಂದ ಏನಾದರೂ ಲಾಭ ಇದೆಯಾ? ಲಾಭ ಇಲ್ಲ. ಆದರೆ ಯಾವಾಗ ಅವರ ಸಂಪೂರ್ಣ ಪರಿಚಯ ನಮಗೆ ಗೊತ್ತಾಗುತ್ತೋ, ಯಾವಾಗ ಅವ್ರು ಇರುವಂಥ ಸ್ಥಾನ ನಮಗೆ ಗೊತ್ತಾಗುತ್ತೋ, ಅವ್ರ ಜೊತೆ ಇಲ್ಲಿ ಇರುವ ಅನುಭವ ಏನಿದೆ ಅದು ತುಂಬ ವ್ಯತ್ಯಾಸ ಇದೆ ಇಲ್ವ? ಅದೇ ರೀತಿ ನಾವು ಇಲ್ಲಿವರೆಗೆ ಏನು ಮಾಡ್ತಾ ಇದ್ವಿ, ಪರಮಾತ್ಮ ಅಂದರೆ ಇದ್ದಾರೆ ಅಂತ ಗೊತ್ತು, ಯಾರೋ ಒಬ್ಬರು ಇದ್ದಾರೆ ಅಂತ ಗೊತ್ತು ಅಷ್ಟೇ. ಅವರನ್ನು ನೆನಪು ಮಾಡ್ತಾ ಇದ್ವಿ ಭಕ್ತಿ ಮಾರ್ಗದಲ್ಲಿ, ಪೂಜೆ ಮಾಡ್ತಾ ಭಜನೆ ಮಾಡ್ತಾ. ಆದರೆ ಅವ್ರ ಯಥಾರ್ಥ ನಾಮನೂ ಗೊತ್ತಿರಲಿಲ್ಲ, ರೂಪವೂ ಗೊತ್ತಿರಲಿಲ್ಲ, ಅವರಿರುವಂಥ ಸ್ಥಾನವೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ಸ್ವಯಂ ಪರಮಾತ್ಮ ಬಂದು ನಮಗೆ ಎಲ್ಲ ವಿಷಯವನ್ನು ತಿಳಿಸಿ ನಮ್ಮ ಜೊತೆಯಲ್ಲೇ ಪರಮಾತ್ಮ ಇರ್ತಾರೆ. ಈ ಅನುಭವ ಎಷ್ಟು ವ್ಯತ್ಯಾಸ ಇದೆ, ಇದೆಯೇ ಇಲ್ವಾ? ಅದಕ್ಕೆ ಬಾಬಾ ಹೇಳೋದು, ಭಕ್ತಿಗೂ ರಾತ್ರಿಗೂ, ರಾತ್ರಿ ಹಗಲಿಗೆ ಇರುವಷ್ಟು ವ್ಯತ್ಯಾಸ ಇದೆ ಅಂತ. तुम अब परमपिता परमात्मा को, जगदम्बा को, प्रजापिता ब्रह्मा को जानते हो, उनकी आय संतान बने हो. ನೋಡಿ, ಬಾಬಾ ಹೇಳ್ತಾರೆ, ನೀವು ಪರಮಪಿತ ಪರಮಾತ್ಮನನ್ನು, ಅಂಬಾರವರನ್ನು ಹಾಗೂ ಪ್ರಜಾಪಿತ ಬ್ರಹ್ಮರವರನ್ನು ಕೂಡ ತಿಳ್ಕೊಂಡಿದ್ದೀರಿ, ಬಂದು ನೀವು ಅವರ ಸಂತಾನರೇ ಆಗಿದ್ದೀರಿ ಅಂತ ಹೇಳ್ತಾರೆ. ಇವಾಗ ಯಾರಾದರೂ ಕೇಳಿದ್ರೆ ಏನು ಹೇಳ್ತೀವಿ, ನಿಮ್ಮ ತಂದೆ ಯಾರು ಅಂತ? ಪರಮಾತ್ಮನೇ ಅಂತ ಹೇಳ್ತೀವಲ್ಲ, ವಾಸ್ತವಿಕವಾಗಿ ಮೂಲತಃ ನಮ್ಮ ತಂದೆ ಪರಮಾತ್ಮ ಅಂತಾನೆ ಹೇಳ್ತೀವಿ. लौकिक माँ बाप तो सबको है, उनको जगदम्बा जगत पिता नहीं कहेंगे, जगदम्बा जगत पिता होकर गए हैं. ನಮ್ಮ ತಾಯಿ ತಂದೆಯನ್ನು, ಲೌಕಿಕದಲ್ಲಿ ಜನ್ಮ ಕೊಟ್ಟಿರುವಂಥ ತಾಯಿ ತಂದೆಯನ್ನು ಜಗದಂಬ ಜಗತ್ಪಿತ ಅಂತ ಹೇಳಲಾಗತ್ತಾ? ಇಲ್ಲ. ಇವರು ನಮ್ಮ ತಾಯಿ ತಂದೆ ಆಗಿದ್ರು, ಇವಾಗ ಇರಲಿಲ್ಲ, ಮತ್ತೆ ಈ ಸಮಯದಲ್ಲೇ ನಾವು ಅವರನ್ನು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. इस समय तुम फिर आकर उनके बने हो, फिर से हिस्ट्री ज्योग्राफी रिपीट हो रही है. तुम जानते हो हम अब बाप से वर्षा ले रहे हैं. ಈ ಸಮಯದಲ್ಲಿ ನೀವು ಬಂದು ಅವರ ಹಿಸ್ಟ್ರಿ ಜಾಗ್ರಫಿ ಅಂದರೆ ಪುನಃವಾಗಿ ನೀವು ತಂದೆ ತಾಯಿ ಮಕ್ಕಳಾಗಿರುವಂಥ ಕಾರಣ ಯಾವ ಇತಿಹಾಸ ಹಿಂದಿಂದಾಗಿತ್ತೋ ಅದು ಪುನಃ ಇವಾಗ ರಿಪೀಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೇಮ್ ಆಗಿ ರಿಪೀಟ್ ಆಗ್ತದೆ, ಸ್ವಲ್ಪ ಡಿಫ್ರೆಂಟ್ ಇದೆಯಾ? ಸೇಮ್ ಅಲ್ವಾ? ಬಾಬಾ ಹೇಳ್ತಾರೆ, ಹೆಂಗೆ ನೀವು ಹಿಂದಿನ ಕಲ್ಪದಲ್ಲಿ ಮಕ್ಕಳಾಗಿದ್ರು ಇವಾಗಲೂ ಕೂಡ ಹಾಗೇ ಇದೀರಿ, ಮತ್ತೆ ಹಿಸ್ಟ್ರಿ ರಿಪೀಟ್ ಆಗುತ್ತೆ ಅಂತ ಹೇಳ್ತಾರೆ. ಯಾವುದಾದ್ರೂ ಒಳ್ಳೆ ಸೀನ್ ಬಂದಾಗ ಹಿಸ್ಟ್ರಿ ರಿಪೀಟ್ಸ್ ಅಂತ ಹಾಕ್ತಾರಲ್ಲ, ಇಲ್ಲೂ ಕೂಡ ಏನು ಹಿಸ್ಟ್ರಿ ರಿಪೀಟ್ ಆಗ್ತಾನೆ ಇದೆ, ಯಾವಾಗಲೂ ಕೂಡ ಇದು ಹಿಸ್ಟ್ರಿ ಸೇಮ್ ಆಗಿ ರಿಪೀಟ್ ಆಗುತ್ತೆ ಅಂತ ಹೇಳ್ತಾರೆ. तुम जानते हो हम अब बाप से वर्षा ले रहे हैं. बाप है स्वर्ग की स्थापना करने वाला, जिसमें लक्ष्मी नारायण राज्य करते थे. तुम अभी बादशाही ले रहे हो, अब फिर से तुमको मिल रही है. ನೋಡಿ, ಬಾಬಾ ಹೇಳ್ತಿದ್ದಾರೆ, ತಂದೆ ಆಸ್ತಿ ಯಾವುದು? ಯಾವುದು ತಂದೆ ಆಸ್ತಿ? ಸ್ವರ್ಗ. ಬೇಹದ್ದಿನ ವಿಶ್ವದ ರಚಯಿತ ಆಗಿರುವಂಥ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಆ ಸ್ವರ್ಗದ ಮಾಲೀಕರಾಗಿ ಯಾರನ್ನು ಮಾಡುತ್ತಾರೆ? ಮಕ್ಕಳನ್ನೇ ಮಾಡುತ್ತಾರೆ. ಅದರಿಂದ ಬಾಬಾ ಹೇಳ್ತಾ ಇದ್ದಾರೆ, ಈ ಸಮಯದಲ್ಲಿ ನೀವು ಪರಮಪಿತ ಪರಮಾತ್ಮನ ಮಕ್ಕಳಾಗಿರುವಂಥ ಕಾರಣ ಸ್ವರ್ಗದ ಸ್ಥಾಪನೆ ಮಾಡುವಂಥ ತಂದೆಯನ್ನು ತಿಳ್ಕೊಂಡಿದ್ದೀರಿ, ಆದ್ದರಿಂದ ಅವರಿಂದನೇ ನೀವು ಆಸ್ತಿಯನ್ನು ಪಡೆಯುತ್ತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಲಕ್ಷ್ಮೀ ನಾರಾಯಣರೇ ಆ ರಾಜ್ಯವನ್ನು ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಪುನಃ ಅಂಥ ರಾಜ್ಯವೇ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ. ಹಿಂದಿನ ಕಲ್ಪದಲ್ಲಿ ತಗೊಂಡಿದ್ರ ಆಸ್ತಿ ತಗೊಂಡಿದ್ರಿ, ಇವಾಗಲೂ ಕೂಡ ತೆಗೆದುಕೊಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. तो तुमको पूछना चाहिए, परमपिता परमात्मा को जानते हो? यह बात ऐसी है जो समझते हुए भी भूल जाते हैं. ಬಾಬಾ ಹೇಳ್ತಾ ಇದ್ದಾರೆ, ಯಾರಾದರೂ ನಿಮಗೆ ಕೇಳಿದ್ರೆ ಪರಮಪಿತ ಪರಮಾತ್ಮನ ನೀವು ತಿಳ್ಕೊಂಡಿದ್ದೀರಾ ಅಂತಂದರೆ ನೀವೇನು ಹೇಳ್ತೀರಾ? ತಿಳ್ಕೊಂಡಿದ್ದೀರಿ ಅಂತ ಹೇಳ್ತೀರಾ. ಬಾಬಾ ಹೇಳ್ತಾರೆ, ಈ ಒಂದು ಪ್ರಶ್ನೆ ಎಂಥದ್ದು ಅಂತಂದರೆ ಅರ್ಥ ಗೊತ್ತಿದ್ರೂ ಮರ್ತೋಗ್ತೀರಾ ಅಂತ ಹೇಳ್ತಿದ್ದಾರೆ. ಪರಮಾತ್ಮ ಯಾರು ಅಂತ ಗೊತ್ತಿದ್ರು ಕೂಡ ಸದಾ ಪರಮಾತ್ಮ ನೆನಪಿನಲ್ಲಿ ಇದೀವ ನಾವು? ಆಗಾಗ ಕರ್ಮ ಮಾಡ್ತಾ ಇದ್ದಾಗ ಮರೆತು ಹೋಗ್ತೀವಿ. ಬಾಬಾ ಹೇಳ್ತಾನೆ, ನಾನು ಯಾರು ಅಂತ ಗೊತ್ತಿದ್ರು ನೀವು ಮರೆತು ಹೋಗ್ತಾ ಇದ್ದೀರಲ್ಲ ಅಂತ. ಯಾರಾದರೂ ಇಂಪಾರ್ಟೆಂಟ್ ಗೆಸ್ಟ್ ನಮ್ಮ ಮನೇಲಿ ಬಂದುಬಿಟ್ರೆ ಒಂದು ನಿಮಿಷ ಅವ್ರನ್ನ ಬಿಟ್ಟಿರ್ತೀವ ನಾವು? ಅಡುಗೆ ಮಾಡುವಾಗಲೂ ಅವ್ರ ಜೊತೆ, ತಿನ್ನುವಾಗಲೂ ಅವ್ರ ಜೊತೆ,
ಎಲ್ಲ ಸಮಯದಲ್ಲೂ ಕೂಡ ಅವ್ರ ಜೊತೆಯಲ್ಲೇ ಇರ್ತೀವಿ. ಯಾಕೆಂದರೆ ಅದು ಅವ್ರಿಗೆ ಕೊಡುವಂತಹ ಪ್ರೀತಿ ಆಗಿರ್ಬೋದು, ಗೌರವ ಆಗಿರ್ಬೋದು. ಬಾಬಾ ಹೇಳ್ತಾರೆ, ಪರಮಾತ್ಮನಾಗಿರೋ ನಾನು ಪರಂಧಾಮದಿಂದ ಇಷ್ಟು ದೂರದಿಂದ ಬಂದಿದ್ದೀನಿ, ನೀವು ಕರೀತಾ ಇದ್ರಿ, ಸುಮ್ಮನೆನೂ ಬಂದಿಲ್ಲ, ನೀವು ಕರೆದಿದ್ದಕ್ಕೆ ಬಂದಿದ್ದೀನಿ. ಇಷ್ಟು ಸರಿ ಯಾರಾದರೂ ಬಂದಿಲ್ಲ ಅಂದರೆ ಬನ್ನಿ 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 ಅಂತ ಫೋನ್ ಮಾಡಿ ಕರೀತಾ ಇರ್ತೀವಿ. ಸರಿ ಅಂತ ಅವ್ರು ಬಂದರೆ ಅವ್ರನ್ನ ನಾವು ನೋಡೇ ಇಲ್ಲ ಅವ್ರ ಕಡೆ ಅಂದರೆ ಹೆಂಗಿರುತ್ತೆ? ಅದೇ ರೀತಿ ಶಿವ ಅವ್ರದ್ದು ಆಯ್ತು. ಭಕ್ತಿ ಮಾರ್ಗದಿಂದ 2,500 ವರ್ಷ ನೀವು ನನ್ನ ಕರೆದ್ರಿ. ಸರಿ ಅಂತ ಪರಮಾತ್ಮ ನಿಮ್ಮ ಕರೆಗೆ ಹೋಗೊಟ್ಟು ನಿಮ್ಮ ಎದುರುಗಡೆ ಬಂದರೆ ಅವ್ರ ಮುಖನೇ ನೋಡ್ತಾ ಇಲ್ಲ ನೀವು ಅಂತಂದ್ರೆ ಏನು ಹೇಳೋದು ಅಂತ ಹೇಳ್ತಿದ್ದಾರೆ ಬಾಬಾ. अपने आप को भूल माता पिता को भूल वर्षा गवा देते हैं. ಬಾಬಾ ಹೇಳ್ತಿದ್ದಾರೆ, ನೀವು ನಿಮ್ಮನ್ನು ಮರೆತು, ನಿಮ್ಮ ತಾಯಿ ತಂದೆಯನ್ನು ಮರೆತು ಆಸ್ತಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದೀರಿ ಅಂತ ಹೇಳ್ತಿದ್ದಾರೆ. ಏನಾದರೂ ಆಸ್ತಿ ಉಳಿದಿದೆಯಾ ಇವಾಗ ನಮ್ಮ ಹತ್ರ? ಯಾವ ಆಸ್ತಿನೂ ಕೂಡ ಉಳಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. यह है ही युद्ध स्थल, तुम इस समय माया पर जीत पाने के लिए युद्ध के मैदान पर खड़े हो. ಇವಾಗ ನಾವೆಲ್ಲರೂ ಕೂಡ ಯುದ್ಧ ಸ್ಥಳದಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಯುಕ್ರೇನ್ ರಷ್ಯಾ ಮಧ್ಯದಲ್ಲಿ ಯುದ್ಧ ನಡೀತಾ ಇರುವಾಗ ಎಷ್ಟು ಆಕ್ಟಿವ್ ಆಗಿದ್ದಾರೆ ಸೈನಿಕರು, ಅದಕ್ಕಿನ್ನ ಆಕ್ಟಿವ್ ಆಗಿ ಇವಾಗ ನಾವಿರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಇಲ್ಲಿ ಕ್ಷಣ ಕ್ಷಣ ಯುದ್ಧ ನಡೀತಾ ಇದೆ. ಯಾರ ಜೊತೆಯಲ್ಲಿ? ಮಾಯಾ ಜೊತೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಜಬ್ ತಕ್ ಅಂತ ನಾ ಆಯೆ ತೋ ಲಡಾಯಿ ಚಲ್ತಿ ಹೀ रहेगी. ಎಲ್ಲಿಯವರೆಗೂ ಈ ವಿಶ್ವದ ಅಥವಾ ಈ ಕಲ್ಪದ ಅಂತಿಮ ಆಗುವುದಿಲ್ಲವೋ ಅಲ್ಲಿಯವರೆಗೂ ಕೂಡ ನಮ್ಮ ಯುದ್ಧ ನಡೀತಾನೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. उस लड़ाई वाले भी जानते हैं अगर हम चाहे तो सेकंड में सबको उड़ा दे. अभी तो एक दो को हथियार देते रहते हैं, कर्जा देते रहते हैं. अगर कोई मार दे तो कर्जा कम हो जाएगी. बाबा भी अखबार पढ़ते हैं, बच्चों को भी अखबार पढ़कर उससे सर्विस करनी है. बाबा से पूछना चाहिए, बाबा आप तो मालिक हो, फिर रेडियो क्यों सुनते हो? अब बच्चे मालिक है तो शिव बाबा है, हमको कैसे पता पड़े कि वायुमंडल क्या है, कहाँ तक लड़ाई आदि के असर है. तो इस समय गपोड़े तो बहुत मारते हैं, सदाचार कमेटियाँ आदि बनाते हैं, उसको लिखना चाहिए इस दुनिया ही भ्रष्टाचारी है. सदाचारी कोई कैसे हो सके, भ्रष्टाचारी भिखारी को ही कहा जाता है. ಬಾಬಾ ಹೇಳ್ತಾ ಇದ್ದಾರೆ, ಯುದ್ಧ ಅಂತೂ ನಡೀತಾನೆ ಇರುತ್ತೆ. ಹೊರಗಡೆ ಕೂಡ ಯಾರು ಯುದ್ಧ ಮಾಡ್ತಾರೋ ಅವರಿಗೆ ಗೊತ್ತಿರುತ್ತೆ, ನಾವು ಅಂದ್ಕೊಂಡ್ರೆ ಒಂದು ಸೆಕೆಂಡ್ನಲ್ಲಿ ಎಲ್ಲರನ್ನು ಕೂಡ ಸಮಾಪ್ತಿ ಮಾಡ್ಬೋದು ಅಂತ. ಆದರೂ ಒಬ್ಬರಿಬ್ಬರಿಗೆ ಶಸ್ತ್ರವನ್ನು ಕೊಟ್ಟು ಯುದ್ಧವನ್ನು ಮುಂದುವಡಿಸ್ತಾ ಇರ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಎಷ್ಟು ನಷ್ಟ ಮಾಡ್ಕೊಳ್ತಾರಲ್ಲ, ಅದಕ್ಕೆ ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಅವ್ರು ಯುದ್ಧ ಮಾಡಿದ್ರೆ ತುಂಬ ನಷ್ಟ, ಅದಕ್ಕೆ ಬೇರೆಯವ್ರಿಗೆ ಪ್ರೇರಣೆ ಕೊಟ್ಟು ಯುದ್ಧ ಮಾಡಿಸಿದ್ರೆ ನಷ್ಟ ಕಡಿಮೆ ಅಲ್ವಾ. ಬಾಬಾ ಹೇಳ್ತಾ ಇದ್ದಾರೆ, ಈ ರೀತಿನೂ ಕೂಡ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೆ ಬಾಬಾ ಅವರು ಕೂಡ ನ್ಯೂಸ್ ಪೇಪರ್ಸ್ ಓದ್ತಾರಂತೆ, ಮಕ್ಕಳು ಕೂಡ ನ್ಯೂಸ್ ಪೇಪರ್ಸ್ ಓದಿ ಸೇವೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬಾಬನ್ ಕೇಳ್ತಾರಂತೆ, ಬಾಬಾ ನೀವು ಮಾಲೀಕರಲ್ವಾ, ನೀವು ಯಾಕೆ ಈ ರೇಡಿಯೋ ಕೇಳ್ತಾ ಇದ್ದೀರಿ, ಯಾಕೆ ಈ ನ್ಯೂಸ್ ಪೇಪರ್ಸ್ ಓದ್ತಾ ಇದ್ದೀನಿ ಅಂತ ಬಾಬಾ ಹತ್ರ ಹೋಗಲ್ವಾ ಏನು? ರಾಜ ಆಗಿದ್ರು ಕೂಡ ದೂತ ಇಟ್ಕೊಳ್ತಾರ ಇಲ್ವಾ? ದೂತದನ್ನ ಕಳಿಸೇ ತಾನೆ ಅವರಿಂದ ಸಮಾಚಾರ ತಿಳ್ಕೊಂಡೆ ತಾನೆ ಆ ರಾಜ ಯಾವುದೊಂದು ಡಿಸಿಷನ್ ತಗೊಂಡು ರಾಜ್ಯವನ್ನು ಮಾಡ್ತಾನೆ. ಬಾಬಾ ಹೇಳ್ತಿದ್ದಾರೆ, ಭಲೆ ನನ್ನ ಮಾಲೀಕನೇ ಆಗಿರ್ಬೋದು, ಆದರೆ ಈ ಪ್ರಪಂಚದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗಬೇಕಲ್ಲ, ವಾಯುಮಂಡಲದ ಸಮಾಚಾರ ಅಂತ ಹೇಳ್ತಿದ್ದಾರೆ ಬಾಬಾ. ವಾಯುಮಂಡಲದ ಸಮಾಚಾರಕ್ಕೋಸ್ಕರ ಯುದ್ಧದ ಪರಿಣಾಮ ಎಷ್ಟಿದೆ ಅಂತ ನೋಡೋದಕ್ಕೋಸ್ಕರ ಮಾತ್ರ ಈ ಥರ ಹೇಳ್ತಾ ಇದ್ದೀನಿ. ಬಾಬಾ ಹೇಳ್ತಾರೆ, ಪ್ರಪಂಚದಲ್ಲಿ ಸುಳ್ಳು ಅನ್ನೋದು ತುಂಬ ಇದೆ ಅಂತ ಹೇಳ್ತಾರೆ. ನಿಜ ಇರೋದು ಒಂದಷ್ಟಂದರೆ ಸುಳ್ಳು ಇದರಲ್ಲಿ 99% ಕೂಡ ಸುಳ್ಳೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಸದಾಚಾರ ಕಮಿಟಿ ಇತ್ಯಾದಿ ಯಾರೆಲ್ಲರೂ ಕೂಡ ಇದ್ದಾರೋ ಅವರಿಗೆ ತಿಳಿಸಿ, ಈ ಪ್ರಪಂಚವನ್ನು ನೀವು ಶ್ರೇಷ್ಠಾಚಾರಿಯಾಗಿ ಮಾಡಲು ಸಾಧ್ಯ ಇಲ್ಲ, ಇದಿರುವುದೇ ಭ್ರಷ್ಟಾಚಾರಿ ಪ್ರಪಂಚ, ಶ್ರೇಷ್ಠಾಚಾರಿಗಳು ಇಲ್ಲಿ ಇಲ್ಲ, ಇವರು ಸದಾಚಾರಿಗಳು ಹಿಂಗಾಗಲಿಕ್ಕೆ ಸಾಧ್ಯ ಅಂತ ನೀವು ಅವ್ರಿಗೆ ಹೋಗಿ ಜ್ಞಾನ ಕೊಡಿ. ಯಾ ಬಾತೆ ತುಮ್ ಹಿ ಜಾನ್ತೆ ಹೋ, बच्चों में भी नंबरवार है, तुम सबसे पूछो कि परमपिता परमात्मा से आपका क्या संबंध है.
ಮಕ್ಕಳಲ್ಲೂ ಕೂಡ ನಂಬರ್ ವಾರಾಗಿ ಇದನ್ನು ತಿಳ್ಕೊಂಡಿದ್ದಾರೆ. ಅದರಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ಸರ್ವಿಸ್ ಮಾಡಿ. ಸರ್ವಿಸ್ ಮಾಡೋದಕ್ಕೆ ಬಾಬಾ ಯುಕ್ತಿಯನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಮಕ್ಕಳೇ, ಯಾರೇ ಹೊರಗಡೆಯವರಿದ್ದರೂ ಕೂಡ ಅವ್ರಿಗೆ ಕೇಳಿ, ಪರಂಪಿತ ಪರಮಾತ್ಮನೊಂದಿಗೆ ನಿಮಗೇನು ಸಂಬಂಧ ಅಂತ ಅಲ್ಲ, ಸಂಬಂಧದಿಂದ ಮೊದಲು ಮಾಡಿದರೆ ಅರ್ಥ ಮಾಡಿಸ್ಬೋದು ಅಂತ ಹೇಳ್ತಾರೆ. ಪರಮಾತ್ಮ ನಿಮ್ಮ ತಂದೆ ಅಂತ ಹೇಳ್ಬಿಟ್ರೆ ಅವ್ರಿಗೆ ಅರ್ಥ ಆಗಲ್ಲ. ಆದರೆ ಅವರಿಗೆ ಪ್ರಶ್ನೆ ಕೇಳಿ ಅರ್ಥ ಮಾಡಿಸಿ. जैसे क्रिश्चियन जानते हैं क्राइस्त ने फलाना समय पर जन्म लिया, अच्छा उनके आगे कौन थे? ನೀವು ಕೇಳಿ ಹೇಳ್ತಾರಲ್ಲ, ಕ್ರಿಶ್ಚಿಯನ್ರು ಬಂದರು, ಕ್ರಿಶ್ಚಿಯನ್ ತಿಳ್ಕೊಂಡಿದ್ದಾರೆ, ಕ್ರಿಶ್ಚಿಯನ್ನು ಫಲಾನಾ ಸಮಯದಲ್ಲಿ ಬಂದು ಜನ್ಮವನ್ನು ಪಡ್ಕೊಂಡ್ರು ಅಂತ. ಸರಿ, ಅವ್ರಿಗಿನ್ನ ಮೊದಲು ಯಾರಿದ್ರು? ಬಿಫೋರ್ ಕ್ರೈಸ್ತ ಅಂತಾನು ಹೇಳ್ತಾರಲ್ವ. ಹಾಗಂದ್ರೆ ಕ್ರೈಸ್ತನ ಪೂರ್ವ ಕೂಡ ಪ್ರಪಂಚ ಇತ್ತು, ಮನುಷ್ಯಾತ್ಮರಿದ್ದರು, ಜೀವನ ನಡೆಯಿತು ಅಂತ ನಮಗೆ ಗೊತ್ತಿದೆ. ಹಂಗಂದ್ರೆ ಅವ್ರಿಗಿನ್ನ ಮೊದಲು ಯಾರಿದ್ರು? ಇವಾಗ ಇಬ್ರಾಹಿಮೆ ಅಂತ ತಗೊಂಡ್ರು ಕೂಡ ಅವ್ರಿಗಿನ್ನ ಹಿಂದೆ ಯಾರಿದ್ರು? ಯಾರಿದ್ದು ಯೋಚನೆನೇ ಮಾಡಲ್ಲ. ಅವ್ರು ಬಂದು ನಂತರ ಅವ್ರ ಹಿಸ್ಟ್ರಿ, ಅವ್ರ ಬಾಲ್ಯದಿಂದ ತಗೊಳ್ತಾರೆ ಬಿಟ್ಟು ಅವ್ರ ಹಿಂದೆ ಏನಾಯಿತು ಅಂತ ಯಾರೂ ಕೂಡ ಕೇಳುವುದೂ ಇಲ್ಲ, ತಿಳ್ಕೊಳ್ಬೇಕಂತ ಆಸಕ್ತಿಯೂ ಕೂಡ ಯಾರೂ ತೋರಿಸೋದಿಲ್ಲ. ಆದರೆ ನಾವು ಕೇಳಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅಚ್ಚಾ ಉನ್ಕೆ ಆಗೆ ಕೌನ್ ಥೇ? ಕ್ರೈಸ್ತನ ಪೂರ್ವ ಯಾರಿದ್ರು? ಮುಸ್ಲಿಮರು ಹೆಡ್ಡೆ ಹೇಳಿದ್ದಾರೆ, ನಾವು ಒಪ್ಕೊಳ್ತೀವಿ, ನಮ್ಮ ಪೂರ್ವಜರು ಹಿಂದೂಗಳ ರಕ್ತ ನಮಗೆ ಬಂದಿರುವಂಥ ಡೈರೆಕ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ಯಾರು ಮುಸ್ಲಿಂ ಗುರು ಹೇಳಿದ್ರಂತೆ, ನಮ್ಮ ಪೂರ್ವರು ಹಿಂದೂಗಳೇ, ಅವರ ರಕ್ತವೇ ನಮ್ಮಲ್ಲೂ ಕೂಡ ಪ್ರವಹಿಸ್ತಾ ಇದೆ ಅಂತ ಹೇಳಿದ್ರು ಅಲ್ವಾ. ನೋಡಿ, ಎಲ್ಲರೂ ಕೂಡ ಇದು ಸತ್ಯ ಒಪ್ಕೊಳ್ಳೇಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. ಹೇಳ್ಬೇಕಂದ್ರೆ ವಾಸ್ತವಿಕವಾಗಿ ಹಿಂದೂಗಳು ಅನ್ನೋದಕ್ಕಿಂತ ಆದಿ ಸನಾತನ ದೇವಿ ದೇವತಾ ಧರ್ಮದವರು ಅಂತ ಹೇಳೋದು ಸರಿಯಾಗುತ್ತೆ. लक्ष्मी नारायण को राज्य किया तो कितना समय हुआ? इस समय आदि सनातन देवी देवता धर्म वाले ही धर्म भ्रष्ट कर्म भ्रष्ट हो गए. शास्त्रों में ही लाखों वर्ष कह देते हैं, अब तुम सुजाग हो गए हो और औरों को भी सुजाग करना. ಯಾರು ದೇವಿ ದೇವತೆಯರಿದ್ರೋ ಅವರೇ ಈಗ ಕರ್ಮಭ್ರಷ್ಟ ಧರ್ಮಭ್ರಷ್ಟರಾಗ್ಬಿಟ್ಟಿದ್ದಾರೆ. ಶಾಸ್ತ್ರಗಳಲ್ಲೂ ಕೂಡ ಲಕ್ಷಾಂತರ ವರ್ಷ ಅಂತ ಬರೆದ್ಬಿಟ್ಟಿದ್ದಾರೆ. ಆದರೆ ಸತ್ಯ ಏನು ಅಂತ ನೀವು ತಿಳ್ಕೊಂಡಿದ್ದೀರಿ, ನೀವು ಜಾಗೃತರಾಗಿದ್ದೀರಿ. ನೀವು ಇನ್ನೇನು ಮಾಡಬೇಕು? ಇತರರನ್ನು ಜಾಗೃತ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅನ್ಯರಿಗೆ ಸುಖ ಕೊಡುವುದು ಅಂತಂದರೆ ಹೇಗೆ? ಜ್ಞಾನದ ಮುಖಾಂತರವೇ ಆನಂದ ಸುಖದ ಪ್ರಾಪ್ತಿಯಾಗುತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ನಾವು ಈ ಜ್ಞಾನವನ್ನು ತಿಳಿಸಬೇಕು. ತುಮ್ ಜಾನ್ತೆ ಹೋ ಶಿವ ಹಮಾರಾ ಬಾಪ ಹೇ, ಪ್ರಜಾಪಿತಾ ಬ್ರಹ್ಮ और जगदम्बा भी हमारे मम्मा बाबा है. ಶಿವ ಬಾಬಾ ನಮ್ಮ ತಂದೆಯಾಗಿದ್ದಾರೆ, ಹಾಗೂ ಪ್ರಜಾಪಿತ ಬ್ರಹ್ಮ ಜಗದಂಬ ನಮ್ಮ ತಾಯಿ ತಂದೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. फिर पूछा जाता है लक्ष्मी नारायण को सत्य का वर्षा कहाँ से मिला. ಇವಾಗ ನಿಮಗೆ ಕೇಳಲಾಗುತ್ತೆ, ಲಕ್ಷ್ಮೀನಾರಾಯಣರಿಗೆ ಆಸ್ತಿ ಎಲ್ಲಿಂದ ಸಿಕ್ತು ಅಂತ. ಸತ್ಯುಗದ ಆಸ್ತಿ ಎಲ್ಲಿಂದ ಸಿಕ್ತು? ಸಂಗಮಯುಗದಲ್ಲಿ ಯಾರಿಂದ? 5000 ವರ್ಷ हुआ मिला था, अब नहीं अब मिल रहा है. ಅವ್ರಿಗೆ ಆಸ್ತಿ 5000 ವರ್ಷದ ಹಿಂದೆ ಸಿಕ್ಕಿತ್ತು, ಈಗ ಸಿಗ್ತಾ ಇದೆ, ಪುನಃ ಭವಿಷ್ಯದಲ್ಲೂ ಸಿಗುತ್ತದೆ. अब हिस्ट्री रिपीट हो रही है. ಈಗ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ. अब सभी को बाप का संदेश कैसे दे? क्या घर घर में डिडोरा पीटे? अच्छा बोर्ड भी तुम लगा सकते हो, क्योंकि तुम हो मास्टर अविनाशी सर्जन, परमपिता परमात्मा है निराकार. अब या तो कोई नहीं जानते कि शिव बाबा ने किसके शरीर में जन्म लिया, ऐसा भी नहीं कह सकते कि कृष्ण के शरीर में प्रवेश कर जन्म लिया. ಬಾಬಾ ಹೇಳ್ತಾ ಇದ್ದಾರೆ, ಇವಾಗ ತಂದೆಯ ಪರಿಚಯ ಎಲ್ಲರಿಗೂ ತಿಳಿಸ್ಬೇಕು. ಹೆಂಗೆ ತಿಳಿಸುವುದು? ಮನೆ ಮನೆಗೂ ಹೋಗಿ ಸಂದೇಶ ತಿಳಿಸೋಕ್ಕಾಗುತ್ತಾ? ದಂಡೂರ ಬಾರಿಸೋಕ್ಕಾಗುತ್ತಾ ಅಂತ ಹೇಳ್ತಿದ್ದಾರೆ ಬಾಬಾ. ಏನು ಮಾಡಬೇಕು? ಬಾಬಾ ಹೇಳ್ತಾರೆ, ಬೋರ್ಡ್ ಕೂಡ ನೀವು ಹಾಕಿ ನೀವು ತಿಳಿಸ್ಬೋದು, ಏಕೆಂದರೆ ನೀವು ಮಾಸ್ಟರ್ ಅವಿನಾಶಿ ಸರ್ಜನ್ ಆಗಿದ್ದೀರಿ ಅಂತ ಹೇಳ್ತಾರೆ. ಹಾಗೆ ಮನೆ ಮನೆಗೂ ಕೂಡ ಸೇವೆ ಮಾಡುವುದು ಕೂಡ ನಡೀತಾ ಇದೆ. ಆದರೆ ಬಾಬಾ ಹೇಳ್ತಾರೆ, ಈ ವಿಹಂಗ ಮಾರ್ಗದಲ್ಲಿ ಸೇವೆ ನಡೀಬೇಕಂದ್ರೆ ಯಾವುದೊಂದು ಹೊಸ ಯುಕ್ತಿಯನ್ನು ರಚಿಸಿ ಅಂತ ಬಾಬಾ ಹೇಳ್ತಿದ್ದಾರೆ.
ನೀವು ಬೋರ್ಡ್ಸ್ ಹಾಕ್ಕೊಂಡು ಕೂಡ ಸೇವೆಯನ್ನು ಮಾಡ್ಬೋದು. ಯಾರಾದರೂ ಡಾಕ್ಟ್ರ್ ಇದ್ದಾರೆ ಅಂದರೆ ಫಸ್ಟ್ ಬೋರ್ಡ್ ಹಾಕ್ಕೊಳ್ತಾರಲ್ಲ ಹೊರಗಡೆ ಡಾಕ್ಟ್ರ್ ಅಂತ. ಬಾಬಾ ಹೇಳ್ತಾರೆ ನಾವು ಕೂಡ ಅವಿನಾಶಿ ಡಾಕ್ಟ್ರ್, ಅದರಿಂದ ನೀವು ಎಲ್ಲ ಮಾತುಗಳನ್ನು ತಿಳಿಸಿ. ಪರಂಪಿತ ಪರಮಾತ್ಮ ನಿರಾಕಾರ ಆಗಿದ್ದಾರೆ, ಅವರನ್ನು ಇಲ್ಲಿವರೆಗೆ ಯಾರೂ ತಿಳ್ಕೊಂಡಿಲ್ಲ. ಶಿವಬಾಬಾ ಬರಬೇಕು ಅಂತಂದರೆ ನಿರಾಕಾರ ಆಗಿರುವಂಥ ಕಾರಣ ಯಾವುದೋ ಒಂದು ಶರೀರದಲ್ಲಿ ಬರಲೇಬೇಕಲ್ವ. ಆದರೆ ಅವರು ಜನ್ಮ ಪಡ್ಕೊಂಡ್ರೆ ಆದರೆ ಅದು ಅವತರಣೇನ ಅಂತ ಯಾರಿಗೂ ಗೊತ್ತಿಲ್ಲ. ಜಯಂತಿ ಅಂತ ಹೇಳ್ತಾರೆ, ಶಿವ ಜಯಂತಿ ಅಂತ. ಬಾಬಾ ಹೇಳ್ತಾರೆ ಶಿವ ಜಯಂತಿ ಆಗ್ಲಿಕ್ಕಾಗುತ್ತಾ? ಬಾಬಾ ಹೇಳಿದ್ರು ಒಂದು ಮುರಳಿಯಲ್ಲಿ, ಶಿವ ಜಯಂತಿ ಅಂತ ಹೇಳಬಾರ್ದು, ಶಿವರಾತ್ರಿ ಅಂತ ಹೇಳಿ ಅಂತ ಅಲ್ವಾ. ಶಿವಂದು ಜನ್ಮ ಆಗುತ್ತೆ ಅಂತಂದ್ರೆ ಹೆಂಗೆ ಸ್ಥೂಲವಾಗಿ ನಾವು ಹೆಂಗೆ ಹೋಗೋ ವಂಶಾವಳಿ ಆಗಿದ್ದೀವಿ, ಆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ऐसा भी नहीं कह सकते कि कृष्ण के शरीर में प्रवेश कर जन्म लिया. ಮತ್ತೆ ಕೃಷ್ಣನ ಶರೀರದಲ್ಲಿ ಬಂದು ಪ್ರವೇಶ ಮಾಡಿ ಜನ್ಮವನ್ನು ಪಡ್ಕೊಂಡ್ರು ಅಂತ ಕೂಡ ಹೇಳೋದು ತಪ್ಪೇ. ಕೃಷ್ಣ ಭಗವಾನ್ ವಾಚ್ ಅಂತಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. या तो तुम नंबर वार जानते हो कि वह हमारा परम पिता भी है और हमारा टीचर भी है. ಇಂತಹ ತಂದೆ ನೀವು ತಿಳ್ಕೊಂಡಿದ್ದೀರಿ, ತಿಳಿದುಕೊಳ್ಳೋದೇ ಅಲ್ಲದೆ ಇವರೇ ನಮ್ಮ ತಂದೆ ಶಿಕ್ಷಕರು ಆಗಿದ್ದಾರೆ ಎಂದು ಕೂಡ ತಿಳಿದುಕೊಂಡಿದ್ದೀರಿ. ಅವರೇ ನಮಗೆ ಚೆನ್ನಾಗಿ ಶಿಕ್ಷಣ ನೀಡುತ್ತಾ ಇದ್ದಾರೆ ಅಂತಲೂ ತಿಳ್ಕೊಂಡು ಆ ಶಿಕ್ಷಣೆಯನ್ನು ಧಾರಣೆ ಮಾಡ್ತಿದ್ದೀರಿ. ತುಮಕೋ ಬಹುತ್ ಅಚ್ಚಿ ಶಿಕ್ಷಾ ದೇ ರಹೇ ಹೈ, ಬಾಬಾ ಫಿರ್ ಸೆ ಕಲ್ಪ ಕೆ ಬಾದ್ ಮಿಲೆ ಹೈ. ನೋಡಿ ಬಾಬಾ ಎಷ್ಟು ಸಮಯದ ನಂತರ ಸಿಕ್ಕಿದ್ರು ನಮಗೆ, ಒಂದು ಕಲ್ಪದ ನಂತರ ಸಿಕ್ಕಿದ್ರು ಅಂತ ಹೇಳ್ತಾ ಇದ್ದಾರೆ. समझते हो पक्का निश्चय भी हुआ, फिर घर जाते हैं वह नशा उड़ जाता है. ಎಲ್ಲ ತಿಳ್ಕೊಂಡಿದ್ದೀರ ಮಕ್ಕಳೇ, ನೀವು ಜಾಣರೇ ಆಗಿಬಿಟ್ಟಿದ್ದೀರಿ. ಆದರೆ ಇದು ಪಕ್ಕಾ ನಿಶ್ಚಯ ಆಗಬೇಕು. ಇಲ್ಲಿ ಎಷ್ಟು ಪಕ್ಕ ನಿಶ್ಚಯ ಆಗುತ್ತೆ, ಹೊರಗಡೆ ಹೋದ ತಕ್ಷಣ ನಿಮ್ಗೆ ಏನಾಗುತ್ತೆ, ನಶೆ ಎಲ್ಲ ಇಳ್ದೋಗ್ಬಿಡುತ್ತಲ್ಲ ಅಂತ ಹೇಳ್ತಾರೆ. ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಟೀಚರ್ ಪಾಠ ಹೇಳುವಾಗ ತಲೆ ಆಡಿಸ್ತಾ ಇರ್ತಾರೆ, ಎಲ್ಲ ಅರ್ಥ ಆದಂಗೆ ಹೇಳ್ತಾರೆ. ಸ್ಕೂಲ್ ಬೆಲ್ ರಿಂಗ ಆಯಿತು ಅಂತಂದರೆ ಸಾಕು ಏನು ಮಾಡ್ತಾರೆ, ಓಡೋಗ್ಬಿಡ್ತಾರೆ. ಅವ್ರಿಗೆ ನೆನಪಿರುತ್ತೆ, ಏನು ಹೇಳಿದ್ರೆ ನಿಮ್ಮ ಟೀಚರ್ ಅಂತ ಹೇಳಿದ ತಕ್ಷಣ ಏನು ನೆನಪಿರಲ್ಲ. ಅವ ಹೇಳ್ತಾರೆ ಆ ರೀತಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಹೌದಾ ಬಿಂದು ಅಕ್ಕ? ಬೆಲ್ಗೋಸ್ಕರ ವೇಟ್ ಮಾಡ್ತೀರಾ? चांदनी बहन क्या बाप याद है आपको? शुभाबा याद है? घर गृहस्थ में रहते, धंधे दोरी में रहते, कहाँ तक नशा रहता है, या तो जरूर बाप को लिखना चाहिए. ಅದಕ್ಕೆ ಕಾರ್ಯ ವ್ಯವಹಾರಗಳಲ್ಲಿ ನೀವು ಇರುತ್ತಲ್ಲೂ ತಂದೆಯ ನೆನಪು ಎಷ್ಟೊತ್ತು ಮಾಡ್ತಾ ಇದ್ದೀರಿ ಅಂತ ಬಾಬುವರಿಗೆ ಬರೀಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಬಾಬಾ ಏನು ಹೇಳ್ತಾರೆ ಅಂದರೆ ಪೂರ್ತಿ ದಿನ ಎಲ್ಲ ಆದಮೇಲೆ ರಾತ್ರಿ ಹೊತ್ತು ಬರೆಯೋದು ಕಷ್ಟ ಅಂತ ಅನಿಸ್ಬೋದು. ಅದಕ್ಕೆ ಒಂದೊಂದು ಗಂಟೆಯಲ್ಲಿ ನೀವು ಎಷ್ಟು ನೆನಪು ಮಾಡಿದ್ರಿ ಅಂತ ಬರ್ಕೊಳ್ತಾ ಇರಿ. ಸದಾ ಜೋಬಲ್ಲಿ ಒಂದು ಬುಕ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಒಂದು ಬಾಬಾರ ಪಾಯಿಂಟ್ಸ್ದು, ಇನ್ನೊಂದು ಚಾರ್ಟ್ದು. ಬೇಕಾಗಿದ್ದಾಗೆಲ್ಲ ಕೂಡ ತೆಗೆದು ಚಾರ್ಟನ್ನು ನೀವು ಬರಿತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಬಾಬಾ. तुम बच्चों बाप को पूरा जानते हो तो बाप को भी तुम्हारा पूरा मालूम होना चाहिए. ಬಾಬಾ ತನ್ನ ಪರಿಚಯ ಎಲ್ಲವೂ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದೆ. ಏನಾದ್ರು ಸೀಕ್ರೆಟ್ಸ್ ಇದೆಯಾ ಬಾಬನ ಹತ್ರ? ಎಲ್ಲ ನಿಮಗೆ ಅರ್ಥ ಮಾಡಿಸಿದ್ದಾರೆ. ನೀವು ಕೂಡ ನನಗೆ ಹೇಳಬೇಕಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಶಿವಬಾಬನ ಬಗ್ಗೆ ನೀವು ಸಂಪೂರ್ಣ ತಿಳ್ಕೊಂಡಿದ್ದೀರಾ ಇಲ್ವಾ? ತಿಳ್ಕೊಂಡಿದ್ದೀವಿ. ಅದರಿಂದ ನಮ್ಮ ಬಗ್ಗೆ ಕೂಡ ಬಾಬಾ ತಿಳ್ಕೊಳ್ಬೇಕಲ್ವ. ಹೆಂಗೆ ತಿಳ್ಕೊಳೋದು? ನಾವೇ ಹೇಳಬೇಕಾಗುತ್ತೆ. जबकि वह तुम्हारा दादा है तो तुमको तुम्हारी चलन और आमदनी का पूरा पूरा मालूम होना चाहिए, तब तो मत देंगे. ಅವರು ತಂದೆ ಕೂಡ ಆಗಿದಾರಲ್ವ, ಬಾಬಾ ಹೇಳ್ತಿದ್ದಾರೆ. ಅದರಿಂದ ಅವ್ರಿಗೆ ಎಲ್ಲವೂ ಕೂಡ ನಿಮ್ಮ ಚಲನೆ ವಲನೆ ನಷ್ಟ ಲಾಭ ಎಲ್ಲವನ್ನೂ ಕೂಡ ನೀವು ಅವ್ರಿಗೆ ತಿಳಿಸಬೇಕು ಅಂತ ಹೇಳ್ತಿದ್ದಾರೆ. ತಿಳಿಸಿದರೆ ತಾನೇ ಅವರು ನಿಮಗೆ ಸಲಹೆಯನ್ನು ಕೊಡ್ತಾರೆ. ಇಲ್ಲಾಂದ್ರೆ ಹೆಂಗೆ ಸಲಹೆಯನ್ನು ಕೊಡ್ಲಿಕ್ಕೆ ಸಾಧ್ಯ? तुम कहेंगे शिव बाबा तो अंतर्यामी है, परंतु यह ब्रह्मा कैसे जाने? ಇವು ಹೇಳ್ಬಿಡ್ತಾರೆ ಶಿವಬಾಬಾ ಅಂತರ್ಯಾಮಿ, ಬಾಬಂಗೆಲ್ಲ ಗೊತ್ತು ಅಂತ. ಬಾಬಾ ಹೇಳ್ತಿದ್ದಾರೆ ಈ ಬ್ರಹ್ಮಬಾಬರು ಹೆಂಗೆ ಗೊತ್ತಾಗೋದು ಹೇಳಿ? ಹೋಗ್ಲಿ ನನಗೆ ಗೊತ್ತಿದೆ ಅಂತ ಅನ್ಕೊಳ್ರಿ. ಆದರೆ ಬ್ರಹ್ಮಬಾಬರಿಗೆ ಗೊತ್ತಾಗಬೇಕಲ್ಲ, ಸಲಹೆ ಅಂದರೆ ಇವ್ರ ಮೂಲಕನೇ ಕೊಡಬೇಕಾಗತ್ತೆ. ಹೆಂಗೆ ಗೊತ್ತಾಗತ್ತೆ? कोई तो बाबा के आगे आते ही नहीं, इसलिए समझा जाता है कि यह सौतेले बच्चे हैं तो राजाई का वर्षा नहीं पा सकेंगे. ಕೆಲವರಂತೂ ಬಾಬಾವ್ರ ಹತ್ರ ಬರೋದೇ ಇಲ್ಲವಂತೆ.
ಬಾಬಾ ಹೇಳ್ತಾರೆ ಅವರನ್ನು ಮಲತಾಯಿ ಮಕ್ಕಳೆಂದು ಹೇಳಲಾಗುತ್ತೆ, ಅವರಿಗೆ ಸ್ವರ್ಗದ ರಾಜ್ಯ ಭಾಗ್ಯ ಕೊಡಲಾಗುವುದಿಲ್ಲ ಅಂತ ಹೇಳ್ತಿದ್ದಾರೆ. आगे श्रीमत पर चलना है तो पूरा समाचार देना है। बच्चे भी बाप का सब कुछ जान लेते हैं, बाप को भी समाचार देना चाहिए। यह है हमारा रूहानी गृहस्थ व्यवहार का संबंध। ಬರೋದಿಲ್ಲ ಅಂದರೆ ಏನದು ವರ್ಡ್ ಸ್ವಲ್ಪ ರಿಪೀಟ್ ಮಾಡಿ. ಬಾಬಾನ ಎದುರುಗಡೆ ಬರುವುದೇ ಇಲ್ಲ, ಬಾಬಾರು ಏನು ಕೂಡ ಹೇಳುವುದೇ ಇಲ್ಲ ಅಂತ. ಅವ್ರು ಏನು ಕಾರ್ಯದಲ್ಲಿ ಮಾಡ್ತಾ ಇರ್ತಾರೆ ಅದರಲ್ಲೇ ಮಗ್ನರಾಗ್ಬಿಡ್ತಾರೆ ಅಂತ. ಬಾಬಾವ್ರಿಗೆ ಸಮಾಚಾರ ತಿಳಿಸ್ಲೇಬೇಕಲ್ವಾ? ಸಮಾಚಾರ ತಿಳಿಸಿಲ್ಲ ಅಂದರೆ ಹೇಗೆ ಸಾಧ್ಯ ಅಂತ ಹೇಳ್ತಿದ್ದಾರೆ. ಸಮಾಚಾರವನ್ನು ತಿಳಿಸಿದ್ರೇನೆ ಶ್ರೀಮದಂತೆ ನಡೆಯೋಕ್ಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮಕ್ಕಳು ಇವಾಗ ನನ್ನ ಬಗ್ಗೆ ಅಂತೆಲ್ಲ ತಿಳ್ಕೊಂಡ್ಬಿಟ್ಟಿದ್ದೀರಿ, ನೀವು ತಿಳಿಸಿ. ಇದು ನಮ್ಮ ಆತ್ಮಿಕ ಗೃಹಸ್ಥ ವ್ಯವಹಾರದ ಸಂಬಂಧ ಅಂತ ಹೇಳ್ತಿದ್ದಾರೆ ಬಾಬಾ. ಮನೆ ವಿಚಾರದಲ್ಲಿ ಕುತ್ಕೊಂಡು ಮಾತಾಡ್ತೀವ ಇಲ್ಲ, ಅದೇ ರೀತಿ ಇವಾಗ ನಮ್ಮ ವಿಚಾರ ತಂದೆಗೆ ತಿಳಿಸಬೇಕು ಅಂತ ಹೇಳ್ತಾರೆ. ಯಾ ಹೇ ರೂಹಾನಿ ಈಶ್ವರ್ಯ ಪರಿವಾರ, ಇದೆಲ್ಲವೂ ಕೂಡ ಆತ್ಮೀಕ ಈಶ್ವರ್ಯ ಪರಿವಾರ ಅಂತ ಹೇಳ್ತಾರೆ. ಯಾವ್ದಾರು ಕೇಳಿದ್ರೆ ನೀವು ಯಾರು ಅಂತ ಹೇಳಿದ್ರೆ ನಾವು ಪರಸ್ಪರ ಸಹೋದರರು ಅಂತ ಹೇಳ್ತೀವಿ. ನಿಜವಾಗ್ಲೂ ಕೂಡ ಸಂಬಂಧದ ಅನುಭವ ಮಾಡ್ತಾನೆ ನಾವು ಹೇಳ್ತೀವಲ್ವ, ಸುಮ್ಮನೆ ಏನು ನಾವು ಹೇಳೋದಿಲ್ಲ. ಸುಪ್ರೀಂ ರೂಹ ಸೆ ಸಭಿ ಆತ್ಮಾओं का ಸಂಬಂಧ ಹೇ. ಇಲ್ಲಿ ನಮ್ಮೆಲ್ಲರನ್ನೂ ಕೂಡ ಒಂದು ಸಂಬಂಧದಲ್ಲಿ ಒಟ್ಟುಗೊಳಿಸಿರುವಂಥವ್ರು ಯಾವ ಶಕ್ತಿ? ಪರಂಪಿತ ಪರಮಾತ್ಮನೇ. ಆ ಪರಮಾತ್ಮನೇ ಏನು ಮಾಡಿದ್ದಾರೆ? ನಮ್ಮೆಲ್ಲರನ್ನೂ ಕೂಡ ಒಟ್ಟುಗೊಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಬ್ಸೆ ಆ ಪ್ರಶ್ನೆ ಪೂछो कि तुम इन लक्ष्मी नारायण को जानते हो, परमपिता परमात्मा को जानते हो? ಬಾಬಾ ಹೇಳ್ತದೆ, ನೀವು ಕೇಳಿ, ನೀವು ಪರಂಪಿತ ಪರಮಾತ್ಮನನ್ನು ತಿಳ್ಕೊಂಡಿದ್ದೀರಾ, ಲಕ್ಷ್ಮೀ ನಾರಾಯಣರನ್ನು ತಿಳ್ಕೊಂಡಿದ್ದೀರಾ ಅಂತ ಕೇಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಗೊತ್ತಾಗುತ್ತಾ ಅವರಿಗೆ? ಯಾರಾದ್ರೂ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿ ಹೋಗಿದ್ರೆ ಲಕ್ಷ್ಮೀನಾರಾಯಣ ಹೋಗಿ ಕೈ ಮುಗಿದು ಬರ್ತಾರೆ ಹೊರತು ಅವ್ರು ಇಷ್ಟೇನು ಕೇಳಿದ್ದಾರೆ ಯಾರಾದರೂ? ಕೇಳಿಲ್ಲ. ಅಲ್ಲಿರುವಂಥ ಸನ್ಯಾಸಿರಿಗೂ ಕೂಡ ಗೊತ್ತಿರಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಗೊತ್ತಿರುತ್ತಾ? ಪೂಜಾರಿಗೂ ಗೊತ್ತಿರಲ್ಲ, ಅಲ್ಲಿ ಸಾಧನೆ ಮಾಡ್ತಿರೋಂಥ ಸಾಧಕರಿಗೂ ಕೂಡ ಗೊತ್ತಿರುವುದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅವ್ರು ಏನಿದ್ರು ಒಂದು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅನ್ನುವಂಥ ಆಸೆ ಮಾತ್ರ ಇಟ್ಕೊಳ್ತಾರೆ. ಅದೇ ನಮ್ಮ ಲಕ್ಷ್ಯ ಹಿಂಗಾಗಿದೆ ನೋಡಿ, PM ನೋಡೋಕೆ ಹೋಗಿ PM ಸೀಟ್ನೇ ಇಟ್ಕೊಂಡಂಗೆ ಅಲ್ವಾ? ಇವಾಗ ನಾವು ಕೇವಲ ಪರಮಾತ್ಮನ ಸಾಕ್ಷಾತ್ಕಾರಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ ಅಷ್ಟೇ. ಅದೇ ಇವಾಗ ಪರಮಾತ್ಮನನ್ನೇ ನಮ್ಮೂರಾಗಿ ಮಾಡ್ಕೊಂಡ್ಬಿಟ್ಟಿದ್ವಿ, ಪರಮಾತ್ಮನನ್ನೇ ಉಳಿಸ್ಕೊಂಡ್ಬಿಟ್ಟಿದ್ವಿ. ಬಾಬಾ ಹೇಳ್ತಾ ಇದ್ದು ಎಷ್ಟು ಶ್ರೇಷ್ಠ ಭಾಗ್ಯ ನಿಮ್ಮದು ಅಂತ ಹೇಳ್ತಾ ಇದ್ದಾರೆ. तुम लिख सकते हो, इन सब बातों को जानने से तुम श्रेष्ठाचार्य बन सकते हो, नहीं तो कदाचित नहीं बन सकते हो। ऐसी ऐसी सर्विस करने से ऊंच पद पा सकते हो। भ्रष्टाचारी को श्रेष्ठाचार्य बनाना यह तुम्हारा धंधा है। ಸತ್ಯುಗಿ ಶ್ರೇಷ್ಠಾಚಾರಿ ದೇವಿ ದೇವತೆಗಳನ್ನು ತಿಳ್ಕೊಂಡಿದ್ದೀರಾ ಅಂದರೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅದಕ್ಕೆ ನೀವು ತಿಳಿಸಿ, ಇವರ ಪರಿಚಯ ಎಲ್ಲವೂ ಕೂಡ ನೀವು ತಿಳ್ಕೊಂಡ್ರೆ ನೀವು ಇಂತಹ ಶ್ರೇಷ್ಠಾಚಾರಿಗಳಾಗ್ಬೋದು ಅಂತ. ಇಲ್ಲ ಅಂತಂದರೆ ನಾವು ಇವರ ಸಮಾನ ಪದವಿಯನ್ನು ಪಡೆಯಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಇಂದ ಸರ್ವಿಸ್ ಮಾಡಿ ಉನ್ನತ ಪದವಿಯನ್ನು ಪಡೆದುಕೊಳ್ಳಿರಿ. ಭ್ರಷ್ಟಾಚಾರಿಗಳನ್ನು ಶ್ರೇಷ್ಠಾಚಾರಿಗಳಾಗಿ ಮಾಡುವುದೇ ನಿಮ್ಮ ಕರ್ತವ್ಯ ಅಂತ ಹೇಳ್ತಾರೆ. तो क्यों नहीं बोर्ड लगाते हो? स्त्री पुरुष दोनों इस सर्विस पर है। बाबा डायरेक्शन देते हैं परंतु बच्चे फिर भूल जाते हैं, अपने ही धंधे में लग जाते हैं। सर्विस जो करनी है वह ही करते रहना है, वह करते भी नहीं है, ना पूरा समाचार देते हैं, ना बोर्ड लगाते हैं। बोर्ड नहीं लगाया, सर्विस नहीं किया तो समझे दे अभिमान बहुत है। ये तो सब सुनते हैं, बाबा क्या कहते हैं, अनेक मत मिलती है। ಬಾಬಾ ಹೇಳ್ತಾ ಇದ್ದಾರೆ, ನೀವೊಂದು ವೇಳೆ ಸ್ತ್ರೀ ಪುರುಷರಿಬ್ಬರು ಕೂಡ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೀರಿ ಅಂದರೆ ಸೇವೆ ಮಾಡಲೇಬೇಕು. ತಂದೆ ಡೈರೆಕ್ಷನ್ ಇದೆ, ಬೋರ್ಡ್ ಹಾಕಿ ಅಂತ. ಬೋರ್ಡ್ ಯಾಕೆ ಹಾಕಲ್ಲ? ನೀವು ಮರೆತು ಹೋಗ್ತೀರಾ, ನಿಮಗೆ ವ್ಯಾಪಾರ ಮರೆತು ಹೋಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೋಸ್ಕರನೇ ನಿಮ್ಮ ಸ್ಥೂಲವಾಗಿರುವಂಥ ಕಾರ್ಯವಹಾರದಲ್ಲಿ ಮಗ್ನರಾಗಿಬಿಟ್ಟಿದ್ದೀರಿ. ಸರ್ವಿಸ್ ಯಾರು ಮಾಡೋದಿಲ್ವೋ ಅವರು ಉನ್ನತ ಪದವಿಯನ್ನು ಕೂಡ ಪಡೆಯುವುದಿಲ್ಲ ಅಂತ ಹೇಳ್ತಾರೆ ಬಾಬಾ. ಸಮಾಚಾರವನ್ನು ತಿಳಿಸೋದೇ ಇಲ್ಲವಂತೆ. ಬಾಬಾ ಹೇಳ್ತಾ ಒಂದು ವೇಳೆ ನೀವು ಬೋರ್ಡ್ ಹಾಕಿಲ್ಲ ಅಂತಂದರೆ, ಸರ್ವಿಸ್ ಮಾಡಿಲ್ಲ ಅಂತಂದರೆ ದೇಹಾಭಿಮಾನ ತುಂಬ ಇವರಲ್ಲಿದೆ ಅಂತ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಮುರಳಿ ಅಂತ ಎಲ್ಲರೂ ಕೇಳ್ತಾರೆ ಅಂತ ಹೇಳ್ತಾರೆ ಬಾಬಾ. ಆದರೆ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಧಾರಣೆಯಲ್ಲಿ ವ್ಯತ್ಯಾಸ ಇದೆ.
ಅನೇಕ ಮತವನ್ನು ಕೂಡ ತೆಗೆದುಕೊಳ್ತಾರೆ, ಆದರೂ ಯಥಾಪ್ರಧಾನ ಆಗ್ಬಿಡ್ತಾರೆ. प्रदर्शनी के लिए बाबा कहते हैं बच्चे गर्मी तो है तो पहाड़ी पर जाकर प्रबंध करो। अब देखो कहाँ से समाचार आता है कि बाबा हम यह प्रबंध कर सकते हैं। जानकारी है तो जाकर हाल व धर्मशाला लेकर प्रबंध रचना है तो बहुतों को संदेश मिलेगा। ಸೇವೆ ಮಾಡುವುದಕ್ಕೆ ನೀವು ಯಾವುದೇ ನೆಪಗಳು ಇರಬಾರ್ದು ಅಂತ ಹೇಳ್ತಾರೆ. ಅದರಲ್ಲಿ ಉದಾಹರಣೆಗೆ ಒಂದು, ತುಂಬ ಬಿಸಿಲಿದೆ ಬಾಬಾ ಪ್ರದರ್ಶನ ಹಿಂಗೆ ಹಾಕೋದು ಅಂತ ಕೇಳಬೇಡಿ. ಬಾಬಾ ಹೇಳ್ತಾರೆ ಹಂಗೆ ಹಿಡಿದ್ರೆ ಬೆಟ್ಟದ ಮೇಲೆ ಹೋಗಿ ಸೇವೆ ಮಾಡಿ, ಇಲ್ಲ ಒಂದು ಹಾಲು ಅಥವಾ ಯಾವುದೋ ಒಂದು ಧರ್ಮಶಾಲೆಯನ್ನು ತೆಗೆದುಕೊಂಡು ಅಲ್ಲಿ ಸೇವೆ ಮಾಡಿ. ಸಂದೇಶ ಅಂತೂ ನೀವು ಕೊಡಲೇಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. यहाँ भी बोर्ड लगा हुआ है जो ज्ञान सागर पतित पावन निराकार परम पिता परमात्मा से तुम्हारा क्या संबंध है, फिर जगदम्बा और जगत पिता से तुम्हारा क्या संबंध है, वह क्या देंगे. ನಾವು ಈಗ ಬೋರ್ಡಲ್ಲಿ ಬರೀಬೇಕು, ಪರಂಪಿತ ಪರಮಾತ್ಮನೊಂದಿಗೆ ನಿಮ್ಗೇನು ಸಂಬಂಧ, ಜಗದಂಬ ಜಗತ್ಪಿತನಿಂದ ನಿಮ್ಗೇನು ಸಂಬಂಧ ಇದೆ, ಅವರನ್ನು ತಂದೆ ಅಂತ ಯಾಕೆ ಹೇಳುತ್ತಾ ಇದ್ದೀರಿ ಅಂತ ಕೇಳಿ. ತಂದೆ ಅಂತ ಯಾರು ಹೇಳಲಾಗುತ್ತೆ? ಆಸ್ತಿಯನ್ನು ಕೊಡುವಂಥವ್ರನ್ನ ತಾನೆ. ಬಾಬಾ ಹೇಳ್ತಾವ್ರು ಏನು ನಿಮಗೆ ಕೊಡಲಿಂದ ಅವ್ರಿಗೆ ಯಾಕೆ ನೆನಪು ಮಾಡ್ತೀವಿ? ಏನೋ ಒಂದು ಕೊಟ್ಟಿರ್ಬೇಕಲ್ಲ. ಅವ್ರು ಬಂದು ಏನು ಕೊಡ್ತಾ ಇದ್ದಾರೆ? ಶಿವಬಾಬಾ ಏನು ಕೊಡ್ತಾ ಇದ್ದಾರೆ? ಜ್ಞಾನ ಕೊಟ್ಟು ಏನಾಗಿ ಮಾಡ್ತಾ ಇದ್ದಾರೆ? ಜಗತ್ ಕಾ ಮಾಲೀಕ್ ಬನಾಯಂಗೆ. ಜಗತ್ ಪಿತ ಅಂತಂದರೆ ನಿಮ್ಮನ್ನು ಜಗತ್ತಿಗೆ ಮಾಲೀಕರಾಗಿ ಮಾಡ್ತಾರಲ್ವಾ. ಬರೋಬರ್ ತುಮ್ अब बन रहे हो, कल्प पहले भी बने थे. ಬಾಬಾ ಅದಕ್ಕೆ ಧೈರ್ಯ ನೀಡ್ತಾರೆ, ಮಕ್ಕಳೇ ನೀವು ಕಲ್ಪದ ಹಿಂದೇನೂ ಆಗಿದ್ರಿ, ಇವಾಗಲೂ ಕೂಡ ಹಾಕ್ತೀರಿ ಅಂತ. ನಮಗೆ ನಿಶ್ಚಯ ಇದೆಯಾ? ಬಾಬಾಗಂತೂ ನಿಶ್ಚಯ ಇದೆ. ಬಾಬಾ ಹೇಳ್ಕೊಂತಿರ್ತಾರೆ, ಕೆಲವರು ಹಿಂಗೆ ಅಂತ ತಂದೆ ತಾಯಿ ಡಾಕ್ಟ್ರ್ ಆಗಿಲ್ಲ ಆದರೂ ನನ್ನ ಮಗ ಡಾಕ್ಟ್ರು, ನನ್ನ ಮಗಳು ಡಾಕ್ಟ್ರು ಅಂತ ಹೇಳ್ಕೊಳ್ತಾರೆ. ಇವಾಗ ಬಾಬಾವ್ರು ಹಂಗೆ ಹೇಳ್ತಾರೆ, ನನ್ನ ಮಕ್ಕಳು ರಾಜ್ಯದ ಅಧಿಕಾರಿಗಳೇ ಅಂತ. ನಮಗೆ ನಶೆ ಇದೆಯಾ? ಇದೆಯಾ ನಶೆ? 100%. तुम यह बोर्ड लिख दो, फिर और सब प्रश्न खत्म हो जाएंगे. कल्प पहले भी यह बने थे तो लक्ष्मी नारायण को यह विश्व के मालिक बने का वर्षा कैसे मिला, पूछने वाला तो जरूर जानते होगा. अगर इतनी सर्विस नहीं करेंगे तो गद्दी पर कैसे बैठेंगे? या राजयोग है नर से नारायण बनने का, प्रजा बनने का नहीं. क्या तुम यहाँ प्रजा बनने आए हो? बाप के पास समाचार आए तो बाबा समझे कि यह सर्विस कर रहे हैं, ना घर का ना सर्विस का समाचार देंगे तो कैसे समझे कि यह विजय माला में आएगा. निश्चय बुद्धि ವಿಜಯ, ಸಂಶಯ ಬುದ್ಧಿ. ಬಾಬಾ ಹೇಳ್ತಿದ್ದಾರೆ, ನೀವೊಂದು ವೇಳೆ ಈ ಬೋರ್ಡನ್ನು ಹಾಕ್ಬಿಟ್ಟರೆ ಹೊರಗಡೆ, ಕಲ್ಪದ ಹಿಂದೆ ಕೂಡ ನೀವು ದೇವತೆಯರಾಗಿದ್ರಿ, ಇವಾಗಲೂ ಕೂಡ ಹಾಕ್ತೀರಿ ಅಂತ, ಹಾಗೂ ಇವರೇ ನಿಮ್ಮ ತಂದೆ, ಇವರು ನಿಮಗೆ ಜಗತ್ತಿನ ಮಾಲೀಕರಾಗಿ ಮಾಡ್ತಾರೆ ಅಂತ ಇದನ್ನು ನೀವು ಬೋರ್ಡಲ್ಲಿ ಬರೆದು ಬಿಟ್ರೆ ನಿಮ್ಮನ್ನು ಈ ಥರ ಯಾವುದೇ ಪ್ರಶ್ನೆ ಬರೋದೇ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಎಲ್ಲ ಪ್ರಶ್ನೆಗಳಲ್ಲಿ ಸಮಾಪ್ತಿ ಆಗಿಬಿಡುತ್ತೆ. ಲಕ್ಷ್ಮೀ ನಾರಾಯಣರೇ ವಿಶ್ವದ ಮಾಲೀಕರ ಆಸ್ತಿಯನ್ನು ನೀವು ಹೇಗೆ ಪಡೆದುಕೊಳ್ಳಬಹುದು ಅಂತ ಪ್ರಶ್ನೆಯಲ್ಲೇ ಉತ್ತರ ಸಿಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಇಷ್ಟು ನೀವು ಸರ್ವಿಸ್ ಮಾಡಿಲ್ಲ ಅಂದರೆ ಗದ್ದೆಯಲ್ಲಿ ಹೆಂಗೆ ಕುಳಿತುಕೊಳ್ಳಲು ಸಾಧ್ಯ ಅಂತ ಹೇಳ್ತಾರೆ. ಲಕ್ಷ್ಮೀ ನಾರಾಯಣರು ಈ ವಿಶ್ವದ ಮಾಲೀಕರು, ಅವರಿಗೆ ಆಸ್ತಿಯನ್ನು ಯಾರು ಕೊಟ್ಟರು ಈ ಪ್ರಶ್ನೆ. ಮತ್ತು ಜಗತ್ತಿನ ಪಿತದ ಒಂದೇ ಅಂದ ಅಥವಾ ಪರಂಪಿತ ಪರಮಾತ್ಮನೊಂದಿಗೆ ನಿಮ್ಗೆ ಏನು ಸಂಬಂಧ ಈ ಪ್ರಶ್ನೆ ಹಾಕಿ ಅವರು ನಿಮ್ಮನ್ನು ಜಗತ್ತಿನ ಮಾಲೀಕರಾಗಿ ಮಾಡುತ್ತಾರೆ ಅಂತ ಇಷ್ಟು ನೀವು ಬರೀಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ, ನೀವು ಸರ್ವಿಸ್ ಮಾಡಿಲ್ಲ ಅಂದರೆ ಗದ್ದೆ ಮೇಲೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸರ್ವಿಸ್ ಮಾಡಿದ್ರೆ ತಾನೇ ಗದ್ದೆ ಮೇಲೆ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಪ್ರಜೆಗಳೇ ಇಲ್ಲ ಅಂತಂದರೆ ಕೂತ್ಕೊಂಡು ಏನು ಮಾಡ್ತೀರಾ? ಏನು ಮಾಡ್ತೀರಾ ಸತ್ಯುಗದಲ್ಲಿ? ಎಲ್ಲ ನಾವು ಮಾಡ್ಕೋಬೇಕು. ಅದನ್ನು ಸ್ವರ್ಗ ಅಂತಾನೆ ಹೇಳೋದಿಲ್ಲ. ಈ ರಾಜ್ಯದಿಂದ ನನ್ನಿಂದ ನಾರಾಯಣ ಆಗಬೇಕು, ಪ್ರಜೆಗಳಾಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಇದು ಪ್ರಜಾಯೋಗನ ರಾಜಯೋಗನ? ರಾಜಯೋಗ. ಕ್ಯಾ ತುಮ್ ಯಹಾ ಪ್ರಜಾ ಬನ್ನಿ ಆಯೇ ಹೋ? ಬಾಬಾ ನಿಮಗೆ ಕೇಳ್ತಾರೆ, ಹೊರಗಡೆ ಒಂದು ಬಿಟ್ಬಿಡಿ. ಇವಾಗ ಏನು ಆಗ್ತೀರಾ? ಇಲ್ಲಿಗೆ ಬಂದು ರಾಜರಾಗ್ತೀರೋ ಪ್ರಜೆಗಳಾಗ್ತೀರಾ? ರಾಜರಾಗ್ತೀರಾ? ಇಷ್ಟು ಜನ ರಾಜರಿಗೆ ಸೀಟ್ಸ್ ಇಲ್ವಲ್ಲ? ಹಂಗಲ್ಲ,
ಬೇರೆಯವ್ರು ಸಿಗದೆ ಇರ್ಬೋದು, ನನಗೆ ಸಿಗುತ್ತಲ್ವಾ. 8 ಸೀಟ್ಸ್ ಇದೆ, ಆ 8 ಸೀಟಲ್ಲಿ ನಾನು ಯಾಕೆ ಬರಬಾರ್ದು ಅಂತ ನಮ್ಗೆ ನಿಶ್ಚಯ ಇರಬೇಕು. ನಮ್ದು ಆಗೋಗುತ್ತೆ ನಮ್ಮ ಕೈಯಲ್ಲಿ. ಆಗೋಗಿತ್ತಾ ಆಗೋದಿಲ್ಲ ನನ್ನ ಕೈಯಲ್ಲಿ. ಬಾಬಾ ಹೇಳ್ತಾ ಇದ್ರೆ ನಿಶ್ಚಯ ಬುದ್ಧಿ ಇಟ್ಕೊಂಡ್ರೆ ಆಗ್ತದೆ ಅಂತ. ನೋಡಿ, ಬಾಬಾ ಹೇಳ್ಬಿಟ್ರು, ನಿಶ್ಚಯ ಬುದ್ಧಿ ವಿಜಯಂತಿ, ಸಂಶಯ ಬುದ್ಧಿ ವಿನಶ್ಯಂತಿ. ಬಾಬಾ ಹೇಳ್ತಾರೆ, ನಿಮ್ಗೆ ನಿಶ್ಚಯ ಇದ್ರೆ ಹಾಗೆಯೇ ಆಗ್ತೀರಿ, ವಿಜಯ ಇದೆ. ಸಂಶಯ ಇಲ್ಲೇ ಇಟ್ಕೊಂಡ್ರಿ ಅಂತಂದ್ರೆ ವಿನಾಶನೇ ಅಂತ ಹೇಳ್ತಿದ್ದಾರೆ ಬಾಬಾ. ಪದವಿ ನಿಮಗೆ ಸಿಗುವುದಿಲ್ಲ ಅಂತ ಹೇಳ್ತಿದ್ದಾರೆ बाबा। तुम जानते हो अभी हमारी राजधानी स्थापना हो रही है, उस राजधानी से ऊंच पद पाने का तुम बच्चों का पुरुषार्थ करना है, परंतु कोई तकदीर में नहीं है तो टीचर क्या कर सकते हैं। ಇವಾಗ ನೀವು ಮಕ್ಕಳು ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ರಾಜಧಾನಿಯಲ್ಲಿ ನೀವು ಉನ್ನತ ಪದವಿಯನ್ನು ಪಡೆಯುವಂಥ ಪುರುಷಾರ್ಥವನ್ನು ಮಾಡಬೇಕು. ಆದರೆ ಅದೃಷ್ಟದಲ್ಲಿ ಇಲ್ಲ ಅಂತಂದರೆ ಟೀಚರ್ ಏನು ಮಾಡ್ತಾರೆ? ಎಕ್ಸಾಮ್ ಪೇಪರಲ್ಲಿ ಏನೂ ಇಲ್ಲ ಅಂತಂದರೆ ಟೀಚರ್ ಏನಂತ ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿ ಬಾಬಾ ಹೇಳ್ತಾರೆ, ನೀವು ಪುರುಷಾರ್ಥ ಮಾಡಿಲ್ಲ ಅಂತಂದರೆ ತಂದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. तुमने ही ऐसे कोटे कर्म किया जो तुम्हें भोगना पड़ता है। मम्मा ने अच्छा कर्म किया तो कितनी अच्छा अटेंशन से मम्मा ने ऊंच पद प्राप्त कर लिया। ನೀವು ನಷ್ಟ ಮಾಡಿಕೊಳ್ಳುವಂಥ ಕರ್ಮ ಮಾಡಿಕೊಂಡ್ರೆ ಆ ಕರ್ಮದ ಪ್ರತಿಫಲವನ್ನು ತಿನ್ನಲೇಬೇಕಾಗತ್ತೆ ಅಂತ ಹೇಳ್ತಾರೆ ಬಾಬಾ. ಮಮ್ಮ ನೋಡಿ ಅವ್ರ ಕರ್ಮದ ಮೇಲೆ ಎಷ್ಟು ಅಟೆನ್ಷನ್, ಎಷ್ಟು ಗಮನವನ್ನು ಕೊಟ್ಟು ಉನ್ನತ ಪದವಿಯನ್ನು ಪಡೆದುಕೊಂಡ್ರು ಅಂತ ಹೇಳ್ತಾರೆ. तुम बच्चों को हर हालत में खूब पुरुषार्थ करना। ಬಾಬಾ ಹೇಳ್ತಾರೆ, ಏನಾದರೂ ಪರವಾಗಿಲ್ಲ, ಎಂಥ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ, ನಾವು ಪುರುಷಾರ್ಥ ಮಾಡಲೇಬೇಕು ಅಂತ ಹೇಳ್ತಾರೆ. ಅದು ಸಾಧಾರಣ ಅಲ್ಲ, ಶ್ರೇಷ್ಠ ಪುರುಷಾರ್ಥವನ್ನು ನಾವು ಮಾಡಲೇಬೇಕು ಅಂತ ಹೇಳ್ತಾರೆ. बाबा ने राय दी है, बोर्ड बनाए लगाना चाहिए और छोटे छोटे पर्ची बनाकर बांधना चाहिए कि इन लक्ष्मी नारायण को जानने से तुम यह श्रेष्ठाचार्य देवता बन जाएंगे। शुभ कार्य में देरी नहीं करनी है। ಇದಕ್ಕೆ ತಂದೆ ಸಲಹೆ ಕೊಡ್ತಾರೆ, ಬೋರ್ಡ್ಗಳು ಹಾಕಿ ಹಾಗೂ ಚಿಕ್ಕ ಚಿಕ್ಕ ಪತ್ರಿಕೆಗಳನ್ನು ಮಾಡಿ ಎಲ್ಲರಿಗೂ ಕೂಡ ಹಂಚ್ಕೊಡಿ, ಪಾಂಪ್ಲೆಟ್ಸ್ ಮಾಡಿ ಎಲ್ಲರಿಗೂ ಕೂಡ ಹಂಚಿ ಅಂತ ಹೇಳ್ತಿದ್ದಾರೆ ಬಾಬಾ. ಎಷ್ಟು ಸರ್ವಿಸ್ ಮಾಡಬೇಕು ನೀವು ಅಂತ ಹೇಳ್ತಿದ್ದಾರೆ. ಈ ಲಕ್ಷ್ಮೀ ನಾರಾಯಣರನ್ನು ತಿಳ್ಕೊಳ್ಳೋದ್ರಿಂದ ತಾವು ಶ್ರೇಷ್ಠಾಚಾರ್ಯ ದೇವತೆಗಳಾಗ್ತೀರಾ ಅಂತ ನಾವು ತಿಳಿಸ್ಬೇಕು. ಶುಭ ಕಾರ್ಯದಲ್ಲಿ ತಡ ಮಾಡಬಾರ್ದು ಅಂತ ಹೇಳ್ತಾರೆ. ಶುಭಸ್ಯಂ ಶೀಘ್ರಂ. ಬಾಬಾ ಹೇಳ್ತಾರೆ, ಅಷ್ಟು ಶೀಘ್ರವಾಗಿ ನಾವೇನು ಮಾಡಬೇಕು, ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಈ ಸಂದೇಶವನ್ನು ಎಷ್ಟು ಆದರೆ ಅಷ್ಟು ನಾವು ತಿಳಿಸಬೇಕು. ಸಮಯ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಅದಕ್ಕೋಸ್ಕರ ತುಮ್ ಮೀಚೆ ಮೀಚೆ ಬಚ್ಚೋಕೋ ಬಹುತ್ ಸರ್ವಿಸ್ ಕರ್ನಿ. ಬಾಬಾ ಇಷ್ಟು ಶಿಕ್ಷಣಾಪೂರ್ವಕವಾಗಿ ಹೇಳಿದಾದ್ಮೇಲೆ ಮುದ್ದಾಗಿ ಬಾಬಾ ಹೇಳ್ತಾರೆ, ನನ್ನ ಮಧುರಾದಿ ಮಧುರ ಮಕ್ಕಳೇ ಸರ್ವಿಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಭಾಳ ಸರ್ವಿಸ್ ಮಾಡಿ. गृहस्थार में रहते कमाल कर दिखानी है, कब छोड़ने का ख्याल नहीं करना है। तुम जानते हो बाबा हमको ब्रह्मा द्वारा सिखला रहे हैं। शिव बाबा भारत में आया तो क्या निराकार आया, कैसे आया, क्या किया, कोई को पता ही नहीं। शिवरात्रि मनाते हैं, जरा भी पता नहीं, परमात्मा आते हैं पावन बनाने। ಯಾವಾಗಲೂ ಕೂಡ ಬಾಬಾವನ್ನು ಬಿಡುವ ಸಂಕಲ್ಪವನ್ನು ಮಾಡಬೇಕು. ಗೃಹಸ್ಥದಲ್ಲಿದ್ದರೂ ಅದ್ಭುತವನ್ನು ಮಾಡಿ ತೋರಿಸಬೇಕು. ಬಾಬಾರವರು ಬ್ರಹ್ಮ ಬಾಬಾರ ಮೂಲಕ ಏನೆಲ್ಲ ನಮಗೆ ತಿಳಿಸ್ಕೊಡ್ತಿದ್ದಾರೆ, ಕಲಿಸ್ಕೊಡ್ತಿದ್ದಾರೆ, ಅದನ್ನು ನೀವು ತಿಳ್ಕೊಂಡಿದ್ದೀರಿ. ಶಿವಬಾಬಾ ಭಾರತದಲ್ಲೇ ಬರ್ತಾರೆ. ಆ ನಿರಾಕಾರ ಹೆಂಗೆ ಬಂದರು ಅಂತ ಯಾರಿಗೂ ಗೊತ್ತಿಲ್ಲ. ಶಿವರಾತ್ರಿಯನ್ನು ಆಚರಿಸ್ತಾರೆ, ಅದು ಸ್ವಲ್ಪವೂ ಗೊತ್ತಿಲ್ಲ. ಆ ಪರಮಾತ್ಮ ಬರುವುದೇ ಯಾಕೆ, ಪಾವನ ಮಾಡುವುದಕ್ಕೆ ಅಂತ ಹೇಳ್ತಿದ್ದಾರೆ. ಬ್ರಹ್ಮನ ಮೂಲಕ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡ್ತಾ ಇದ್ದಾರೆ. ಬಾಬಾ कहते हैं कोई भी बात में मूंझते हो तो पूछो कि बाबा हमको यह बात समझ में नहीं आती। 84 जन्मों का राज भी समझाया, वर्णों में भी आना है, तुम यह धारणा करते हो। बरोबर हमने ऐसे 84 जन्म लिए, अब फिर हम सूर्यवंशी बनते हैं। ಯಾವುದೇ ವಿಷಯದಲ್ಲಿ ತಬ್ಬಿಬ್ಬಾಗಿದ್ರೆ ಅಥವಾ ಕನ್ಫ್ಯೂಷನ್ ಬಂದರೆ ಈ ಬಾಬಾರು ಕೇಳಬೇಕು, ಬಾಬಾ ನನಗೆ ಈ ಮಾತು ಅರ್ಥ ಆಗ್ತಾ ಇಲ್ಲ ಬಾಬಾ, 84 ಜನ್ಮದ ರಹಸ್ಯ ನನಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಮಾಡಿಸಿದ್ರಿ, ವರ್ಣಗಳ ಬಗ್ಗೆ ಹೇಳಿದ್ರಿ,
ಆದರೆ ನನಗೆ ಅರ್ಥ ಆಗಿಲ್ಲ ಅಂತ ಯಾವುದೇ ಪ್ರಶ್ನೆ ಇದ್ದರೂ ಬಾಬು ಹತ್ರ ಬಂದು ಕೇಳಿ. ಬಾಬಾ ಅವಾಗ ಅರ್ಥ ಮಾಡಿಸ್ತಾರೆ, ನೀವೇ 84 ಜನ್ಮನ ಪಡ್ಕೊಂಡ್ರಿ, ಸೂರ್ಯವಂಶಿಗಳಾಗಿದ್ದೀರಿ, ಇವಾಗ ಎಷ್ಟು ಪುರುಷಾರ್ಥ ಮಾಡ್ತೀರಿ ಅಷ್ಟು ಉನ್ನತವನ್ನು ಪಡೆದುಕೊಳ್ತೀರಿ ಅಂತ. कितनी सहज बात है, फिर भी बुद्धि में बैठता ही नहीं है, तो आकर पूछो बाबा हम इस समझाने में मूंझते हैं. ಬಾಬಾ ಹೇಳುವಂಥ ಮಾತು ತುಂಬ ಸಹಜವಾಗಿ ಅರ್ಥ ಮಾಡಿಸ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಬಾಬಾ ಹೇಳ್ತಾರ, ಅರ್ಥ ಆಗದೆ ಇರೋದಕ್ಕೆ ನಮ್ಮ ಭಾಷೆಯಲ್ಲೇ ಬಾಬಾ ಹೇಳುತ್ತಾನೆ. ಆದರೂ ಬಾಬಾ ಹೇಳ್ತಾನೆ, ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದೆ ಅಂದರೂ ನೀವು ನನ್ನನ್ನು ಕೇಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಪಹಲೆ ಪಹಲೆ ಅಲ್ಫ್ का परिचय देना है, यहाँ बोर्ड्स सब लगा दे, इस नॉलेज से तुम सदा सुखी श्रेष्ठाचार्य बन जाते हो, यह अच्छा है. टेम्पटेशन होगा, क्यों ना ऐसी बात जाकर समझे. बाबा सर्विस से समझ जाएंगे कि कौन कौन सच्चा बच्चा है, जो अटेंशन देते हैं वही माला का दाना बनेंगे. करके दिखाना है. तुम तो प्रैक्टिकल सम्मुख बैठ सुन रहे हो, बाकी बच्चे मुरली द्वारा सुनेंगे. यह सब समझने की बात है. ಬಾಬಾ ಹೇಳ್ತಾರೆ, ನೀವೆಲ್ರಿಗೂ ಸಂದೇಶ ತಿಳಿಸಿದಾಗ ಅವ್ರಿಗೆ ಟೆಂಪ್ಟೇಷನ್ ಆಗಬೇಕು, ಅವ್ರಿಗೇನೋ ಒಂದು ಉಮ್ಮಂಗ ಉತ್ಸಾಹ ಬರಬೇಕು. ಒಳಗಿಂದ ನಾವು ಯಾಕೆ ಈ ಮಾತನ್ನು ತಿಳ್ಕೊಳ್ಬಾರ್ದು ಅಂತ. ಕೋರ್ಸ್ ಹೇಳ್ತಾ ಇರೋ ಭಗವಂತ ಅವತರಣೆ ಆಗಿದಾರ ಅಂತ ತಕ್ಷಣ ಭಗವಂತ ಅವತರಣೆ ಆಗಿದಾರ ಅಂತ ಅವ್ರಿಗೆ ಹಿಂಗೆ ಅನಿಸುತ್ತೆ. ಆ ರೀತಿ ಬಾಬಾ ಹೇಳ್ತಾರೆ, ಎಲ್ಲರಿಗೂ ತಿಳಿಸಿ ಸಂದೇಶವನ್ನು ಅಂತ ಹೇಳ್ತಿದ್ದಾರೆ ಬಾಬಾ. ಅಟೆನ್ಷನ್ ಕೊಡಿಸಿ, ಸತ್ಯ ಸತ್ಯ ಮಕ್ಕಳಾಗಿ ಅಂತ ಹೇಳ್ತಾರೆ ಬಾಬಾ. ಅವರನ್ನೇ ಮಾಲೆ ಮುತ್ತುಗಳು ಅಂತ ಹೇಳಲಾಗುತ್ತೆ. तुम प्रैक्टिकल सम्मुख बैठ सुन रहे हो, बाकी बच्चे मुरली द्वारा सुनेंगे. यह सब समझने की बातें हैं. ಮುರಳಿ ಅಂತ ಎಲ್ಲರೂ ಕೇಳ್ತಾ ಇದ್ವಿ, ಬಲೆ ಕೆಲವರು ಸಮ್ಮುಖದಲ್ಲಿ ಕೇಳ್ತಾರೆ, ಕೆಲವರು ಪತ್ರದಿಂದ ಕೇಳ್ತಾ ಇದ್ದಾರೆ. ಆದರೂ ಕೂಡ ಮುರಳಿ ಅಥವಾ ತಿಳಿಸುವಂಥ ವಾಕ್ಯ ಪರಮಾತ್ಮನದೇ ಆಗಿದೆ. ಪರಮಾತ್ಮ ಬಾಪ್ भी है, फिर पतित से पावन बनाकर ले जाते भी है, तो गुरु हो गया. ಇಲ್ಲಿ ಶಿವಬಾಬಾ ಪರಮಾತ್ಮ ತಂದೆಯೂ ಸಹ ಆಗಿದ್ದಾರೆ. ಇಲ್ಲಿವರೆಗೆ ಆ ಸಂಬಂಧ ಬಗ್ಗೆ ಅರ್ಥ ಮಾಡಿಸ್ತಾ ಇದ್ರು. ಇವಾಗ ಬಾಬಾ ಹೇಳ್ತಾರೆ, ನಾನು ಪತಿತ ಪಾವನನೂ ಸಹ ಆಗಿರುವಂಥ ಕಾರಣ ನಿಮ್ಮನ್ನು ಪಾವನ ಆಗಿ ಮಾಡಿ ಸದ್ಗತಿಯನ್ನು ಕೊಡ್ತೀನಿ, ಅದಕ್ಕೋಸ್ಕರ ನಾನು ಗುರು ಕೂಡ ಆಗಿದ್ದೇನೆ ಅಂತ ಹೇಳ್ತಾರೆ. सृष्टि के आदि मध्य अंत की नॉलेज शिक्षक बन पढ़ाते तो तीनों ही हो गए. सृष्टि आदि मध्य ಅಂತ್ಯವಾದ ಜ್ಞಾನವನ್ನು ಶಿಕ್ಷಕನ ರೂಪದಲ್ಲಿ ತಂದೆ ಬಂದು ನಮಗೆ ಅರ್ಥ ಮಾಡಿಸ್ತಾರೆ. ಆದ್ದರಿಂದ ಮೂರೂ ರೂಪದಲ್ಲಿ ತಂದೆ ನಮಗೆ ಪಾಲನೆ ನೀಡ್ತಾ ಇದ್ದಾರೆ. ಪರಂತು ಬಚ್ಚೆ ಭೂಲ್ ಜಾತೆ ಹೇ, ಆದರೆ ಮಕ್ಕಳು ತಂದೆಯನ್ನು ಮರೆತು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಹೊರಗಡೆ ತಂದೆ ಬೇರೆ ಆಗಿದ್ರು, ಶಿಕ್ಷಕ ಬೇರೆ ಆಗಿದ್ರು, ಗುರು ಬೇರೆ ಆಗಿದ್ರು, ಅವ್ರನ್ನ ಯಾವಾಗಲೂ ಮರೆಯಲ್ಲ. ಆದರೆ ಇಲ್ಲಿ ಮೂವರು ಒಬ್ಬರಾಗಿದ್ರು, ಆ ಒಬ್ಬರನ್ನೇ ಮರೆತು ಹೋಗ್ತೀರಾ ಅಂತ ಹೇಳ್ತಾ ಇದ್ದಾರೆ ಬಾಬಾ. ಬುದ್ಧಿ ಮೇ ವ ನಶಾ ನಿಕಲ್ ಜಾತಾ ಹೇ, ನೈ ತೋ ಸ್ಥಾಯಿ ಖುಷಿ ರೇನೆ ಚಾಹಿಯೆ. ಬುದ್ಧಿಯಲ್ಲಿ ಆ ನಶೆ ಇಳಿದು ಬಿಡುತ್ತಂತೆ, ಮೂವರು ಒಬ್ಬರಾಗಿದ್ದಾರೆ ಅಂತ. ತಂದೆ ಅಂತೂ ಮನೇಲಿ ಸಿಗ್ತಾನೆ, ಶಿಕ್ಷಕರ ಹತ್ರ ಹೋಗ್ಬೇಕಂದ್ರೆ ಸ್ಕೂಲ್ಗೆ ಹೋಗ್ಬೇಕು, ಗುರು ಹತ್ರ ಹೋಗ್ಬೇಕಂದ್ರೆ ಎಲ್ಲೋ ಬೇರೆ ಸ್ಥಾನ ಮಠಕ್ಕೆ ಹೋಗ್ಬೇಕು. ಅದಿಲ್ಲ, ಅಷ್ಟು ಕಷ್ಟನೇ ಇಲ್ವಲ್ಲ, ಆದರೂ ಸಹ ಮರೆತು ಹೋಗ್ತಾ ಇದ್ದೀವಿ. ಬಾಬಾ ಹೇಳ್ತಾರೆ, ತಂದೆ ನೆನಪಿದ್ರೆ ಸ್ಥಿರವಾಗಿರೋ ಖುಷಿ ಇರುತ್ತೆ ನಿಮಗೆ. ಆ ಖುಷಿಯೇ ಇಲ್ಲ ಅಂತಂದ್ರೆ ಚೆಕ್ ಮಾಡ್ಕೊಳ್ಳಿ, ತಂದೆ ನೆನಪನ್ನು ಮರೆತಿದ್ದೀರಿ ಅಂತ. ಅಚ್ಚಾ ಬಾಬು ನಮಸ್ತೆ ಹೇಳೋಣ. मीठे मीठे सिकलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य सार, धारणेಗಾಗಿ मुख्य सार. फर्स्ट पॉइंट, विजय माला का दाना बनने के लिए अपने ऊपर पूरा अटेंशन देना है. ವಿಜಯ ಮಾಲೆಯಲ್ಲಿ ಮುತ್ತುಗಳಾಗಲು ತಮ್ಮ ಮೇಲೆ ಪೂರ್ತಿ ಅಟೆನ್ಷನ್ ಇರಬೇಕು, ಗಮನವಿರಬೇಕು. ತಮ್ಮ ಮೇಲೆ पूर्ति गमनविरಬೇಕು. श्रेष्ठाचारी बनने और बनाने की सेवा करनी है.
ಶ್ರೇಷ್ಠಾಚಾರಿಗಳಾಗುವ ಹಾಗೂ ಮಾಡುವ ಸೇವೆಯನ್ನು ಮಾಡಬೇಕು. सेकेंड पॉइंट, ऐसा कोई भी कोटा कर्म नहीं करना है जिसकी भोगना पड़े. ಇಂಥ ಯಾವುದೇ ವಿಕರ್ಮವನ್ನು ಮಾಡಬಾರದು. ಅದರಿಂದ ಕರ್ಮ ಭೋಗವನ್ನು ಅನುಭವ ಮಾಡುವಂತಹ ಕರ್ಮ ಯಾವುದು ಮಾಡಬಾರದು ಅಂತ ಹೇಳ್ತಾರೆ. ಅಂದರೆ ಕರ್ಮ ಭೋಗವನ್ನು ಭೋಗಿಸುವ ಯಾವುದೇ ವಿಕರ್ಮವನ್ನು ಮಾಡಬಾರದು ಅಂತ ಹೇಳ್ತಾರೆ. ಬಾಕಿ ರಾಯ್ ಪರ್ ಕದಂ ಕದಂ ಚಲ್ನಾ ಹೈ. ತಂದೆಯ ಮತದಂತೆ ಹೆಜ್ಜೆ ಹೆಜ್ಜೆಯಲ್ಲೂ ನಡಿಬೇಕು. ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ತಂದೆಯ ಮತವನ್ನು ಸ್ವೀಕರಿಸಬೇಕು. वरदान, अपनी आकर्षणमय स्थिति द्वारा सर्व को आकर्षित करने वाले रूहानी सेवादारी भव. ತಮ್ಮ ಆಕರ್ಷಣಮಯ ಸ್ಥಿತಿಯ ಮೂಲಕ ಸರ್ವರನ್ನು ಆಕರ್ಷಣೆ ಮಾಡುವಂತಹ ಆತ್ಮಿಕ ಸೇವಾದಾರಿ ಭವ. ತಮ್ಮ ಆಕರ್ಷಣಮಯ ಸ್ಥಿತಿಯ ಮೂಲಕ ಸರ್ವರನ್ನು ಆಕರ್ಷಿತ ಮಾಡುವ आत्मिक सेवादारी भव. स्पष्टीकरण, रूहानी सेवादारी कभी यह नहीं सोच सकते कि सेवा में वृद्धि नहीं होती या सुनने वाले नहीं मिले. सुनने वाले बहुत है, सिर्फ आप अपनी स्थिति रूहानी आकर्षणमय बनाओ. जैसे चुंबक अपनी तरफ खींच सकता है, तो क्या आपकी रूहानी शक्ति आत्माओं को नहीं खींच सकती? तो रूहानी आकर्षण करने वाले चुंबक बनो, जिससे आत्मा स्वतः आकर्षित होकर अपने सामने आ जाएंगे. यही आपकी रूहानी सेवादारी बच्चों की सेवा है. ಆತ್ಮಿಕ ಸೇವಾದಾರಿಗಳಿಂದ ಈ ಥರ ಯೋಚನೆ ಮಾಡೋದ್ರಂತೆ, ಸೇವೆಯಲ್ಲಿ ವೃದ್ಧಿನೇ ಆಗ್ತಾ ಇಲ್ವಲ್ಲ, ತಿಳಿಸೋಕ್ಕೆ ನಾವು ರೆಡಿ ಇದ್ದೀವಿ, ಆದರೆ ಕೇಳೋದಕ್ಕೆ ಯಾರು ಬರ್ತಾನೆ ಇಲ್ವಲ್ಲ ಅಂತ. ಬಾಬಾ ಹೇಳ್ತಾರೆ, ಕೇಳೋರು ಬಹಳಷ್ಟು ಜನ ಇದ್ದಾರೆ, ಆದರೆ ತಾವು ತಮ್ಮ ಸ್ಥಿತಿನ ಆಕರ್ಷಣೀಯವಾಗಿ ಮಾಡಿಕೊಡಿ ಅಂತ ಹೇಳ್ತಾರೆ ಬಾಬಾ. ಅಯಸ್ಕಾಂತ ಹೆಂಗೆ ತನ್ನ ಕಡೆ ಎಲ್ಲವನ್ನು ಕೂಡ ಆಕರ್ಷಿತ ಮಾಡುತ್ತೋ, ಆ ರೀತಿ ತಾವು ತಮ್ಮ ಆತ್ಮಿಕ ಶಕ್ತಿಯಿಂದ ಆತ್ಮರನ್ನು ಎಲ್ಲಿಯಕ್ಕಾಗೋದಿಲ್ವ, ಆಕರ್ಷಿತ ಮಾಡೋಕ್ಕಾಗಲ್ವ ಅಂತ ಕೇಳ್ತಾರೆ ಬಾಬಾ. ಅಯಸ್ಕಾಂತ ಎಲ್ಲಾದ್ರೂ ಹುಡ್ಕುತ್ತಾ ಕಬ್ಬಿನ ಎಲ್ಲಿದೆ ಅಂತ, ಅದರ ಹತ್ತಿರ ಇದ್ರೆ ಸಾಕು, ಎಲ್ಲಿದ್ರೂ ಕೂಡ ಅದು ಆಕರ್ಷಣೆ ಮಾಡ್ಕೊಳ್ಬಿಡುತ್ತೆ. ಅದೇ ರೀತಿ ಬಾಬಾ ಹೇಳ್ತಾರೆ, ನಾವು ಕೂಡ ನಮ್ಮ ಆತ್ಮಿಕ ಶಕ್ತಿನ ಅಷ್ಟು ಹೆಚ್ಚಿಸ್ಕೊಳ್ಬೇಕು. ಆತ್ಮಿಕ ಆಕರ್ಷಣೆ ಇರುವಂಥವ್ರು ಅಯಸ್ಕಾಂತ ಥರ ಸರ್ವಾತ್ಮರನ್ನು ಆಕರ್ಷಿತ ಮಾಡ್ತಾರೆ, ತಮ್ಮ ಎದುರುಗಡೆ ಅವರನ್ನು ತರಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಇದೇ ತಾವು ಆತ್ಮಿಕ ಸೇವಾದಾರಿ ಮಕ್ಕಳ ಸೇವೆ ಆಗಿದೆ. ವಿಚಾರ ಮಾಡೋದು, ಚಿಂತೆ ಮಾಡೋದು ತಮ್ಮ ಕೆಲಸ ಅಲ್ಲ, ಆದರೆ ಆತ್ಮಿಕ ಸ್ಥಿತಿಯಿಂದ ಆಕರ್ಷಣೆ ಮಾಡೋದು ತಮ್ಮ ಕೆಲಸ ಅಂತ ಹೇಳ್ತಾರೆ. ಸ್ಲೋಗನ್, समाधान स्वरूप बनना है तो सबको स्नेह और सम्मान देते चलो. समाधान ಸ್ವರೂಪರಾಗಲು ಎಲ್ಲರಿಗೂ ಸ್ನೇಹ ಹಾಗೂ ಗೌರವವನ್ನು ನೀಡುತ್ತೀರಿ. ಸಮಾಧಾನ ಸ್ವರೂಪರಾಗಲು ಎಲ್ಲರಿಗೂ ಸ್ನೇಹ ಹಾಗೂ ಗೌರವವನ್ನು ನೀಡುತ್ತೀರಿ ಅಂತ ಹೇಳ್ತಾರೆ. मातेश्वरी जी के अनमोल महावाक्य, परमात्मा एक है, बाकी सर्व मनुष्यात्माएं है. ಪರಮಾತ್ಮ ಒಬ್ಬರೇ ಆಗಿದ್ದಾರೆ, ಬಾಕಿ ಸರ್ವರು ಮನುಷ್ಯಾತ್ಮರಾಗಿದ್ದಾರೆ. ಮಮ್ಮಾರವರ ಮಹಾವಾಕ್ಯ.
अब यह तो सारी दुनिया जानती है परमात्मा एक है, वो सर्वशक्तिवान है, जानिए जानहार है। ऐसे तो सारी दुनिया खुद भी कहती है कि हम परमात्मा की संतान हैं। परमात्मा एक है, बल कोई धर्म वाले हो वो भी परमात्मा को ही मानते हैं, वो भी आपको परमात्मा द्वारा भेजा हुआ संदेश वाहक समझते हैं। ऐसा ही संदेश लेकर अपने अपने धर्म की स्थापना करते हैं। जैसे गुरु नानक ने भी परमात्मा की इतनी बड़ाई की। एक ओंकार सतनाम, एक ओंकार का अर्थ है परमात्मा एक है, सतनाम अर्थात उनका नाम सत्य है। तो गोया परमात्मा नाम रूप वाला भी है, अविनाशी है, अकाल मूर्त है, तो फिर कर्ता पुरुष भी है। माना वो खुद अकर्ता होते हुए भी कैसे ब्रह्मातन द्वारा कर्ता पुरुष बनता है। अब यह सारी महिमा एक परमात्मा की है। अब मनुष्य इतना समझते हुए भी कहते हैं, मनुष्य कहते हैं ईश्वर सर्वत्र है। अहम आत्मा सो परमात्मा, अगर सभी परमात्मा ठहरे फिर एक ओंकार यह महिमा किस परमात्मा की करते हैं। इससे सिद्ध है कि परमात्मा एक है। ನೋಡಿ, ಈಗ ಪೂರ್ತಿ ಪ್ರಪಂಚ ಒಪ್ಕೊಳ್ಳುತ್ತೆ ಪರಮಾತ್ಮ ಒಬ್ಬರೇ ಸರ್ವಶಕ್ತಿವಂತರು, ಎಲ್ಲವನ್ನೂ ತಿಳಿದಿರುವಂತು ಅಂತ. ಈ ಪೂರ್ತಿ ಪ್ರಪಂಚನೇ ಹೇಳುತ್ತೆ ಏನಂತ, ನಾವು ಪರಮಾತ್ಮನ ಸಂತಾನ ಅಂತ. ಹೇಳಲ್ವಾ? ಎಲ್ಲರೂ ಹೇಳ್ತಾರೆ ಪರಮಾತ್ಮ ಒಬ್ಬರೇ ಅಂತ. ಎಲ್ಲ ಧರ್ಮದವರು ಕೂಡ ಪರಮಾತ್ಮನನ್ನು ಒಪ್ಕೊಳ್ತಾರೆ. ಆದರೆ ಪರಮಾತ್ಮ ದ್ವಾರ ನೀವು ಹೋಗಿ ಈ ಮಾತನ್ನು ಹೇಳಿದ್ರು ಕೂಡ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು ಕೂಡ ಪರಮಾತ್ಮನ ಸಂದೇಶವಾಹಕರು, ನೀವು ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದೀರಿ ನಿಮ್ಮ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಅಂತಾನೆ ಹೇಳ್ತಾರೆ. ಅಂದರೆ ಪರಮಾತ್ಮನೇ ಮಾಡಿಸುವಂಥವ್ರು ಅಂತ ಗೊತ್ತಿದೆ. ಅದಕ್ಕೆ ತಾನೇ ಗುರುನಾನಕ್ ಪರಮಾತ್ಮಂದು ಎಷ್ಟು ದೊಡ್ಡ ಮಹಿಮೆ ಮಾಡಿದ್ದಾರೆ ನೋಡಿ, ಏಕ್ ಓಂಕಾರ ಸತನಾಮ್ ಅಂತ. ಅಂದರೆ ಏಕ್ ಓಂಕಾರ ಅಂತಂದರೆ ಪರಮಾತ್ಮ ಒಬ್ಬರೇ ಅಂತ, ಸತನಾಮ್ ಅಂದರೆ ಅವರ ನಾಮ ಸತ್ಯವಾಗಿದೆ ಅಂತ. ಇದರಿಂದ ಏನಾಯಿತು, ಒಂದು ಸರ್ವರ ತಂದೆ ಪರಮಾತ್ಮ ಅಂತ, ಎರಡನೇದವರಿಗೆ ಸತ್ಯ ನಾಮವಿದೆ ಅಂತ ಕೂಡ ಸಿದ್ಧಿ ಆಯಿತು. ಇದರಿಂದ ಪರಮಾತ್ಮನ ನಾಮ ರೂಪ ಇರುವಂಥವ್ರು ಅಂತ, ಅವಿನಾಶಿ ಅಂತ, ಅಕಾಲ ಮೂರ್ತರು ಅಂತ, ಕರ್ತಾ ಪುರುಷರು ಅಂತ ಕೂಡ ಅವ್ರಿಗೆ ಹೇಳಲಾಗುತ್ತೆ. ಕರ್ತಾ ಪುರುಷರು ಅಂತಂದರೆ ಸಾಧನೆ ಮಾಡಿರುವಂಥವ್ರಿಗೆ ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ ಪರಮಾತ್ಮ ಬಂದು ಬಲೆ ಯಾವುದೇ ಕರ್ಮವನ್ನು ಮಾಡೋದಿಲ್ಲ, ಆದರೂ ಕೂಡ ಬ್ರಹ್ಮ ಬಾಬಾವರನ್ನು ತನ್ನವರಾಗಿ ಮಾಡಿಕೊಂಡು ಹೆಂಗೆ ಕರ್ಮವನ್ನು ಮಾಡಿಸಿದ್ರು ಅಂತ ನಾವು ನೋಡಿದೀವಲ್ವ. ಅದಕ್ಕೋಸ್ಕರ ಅವರನ್ನು ಕರ್ತಾ ಪುರುಷರು ಅಂತ ಕೂಡ ಹೇಳಲಾಗುತ್ತೆ. ಈ ಎಲ್ಲ ಮಹಿಮೆ ಒಬ್ಬ ಪರಮಾತ್ಮನದೇ ಆಗಿದೆ. ಮನುಷ್ಯರು ಇದನ್ನು ತಿಳ್ಕೊಂಡಿದ್ದರೂ ಕೂಡ ಏನು ಹೇಳ್ಬಿಡ್ತಾರೆ, ಈಶ್ವರ ಸರ್ವತ್ರ ಇದ್ದಾರೆ, ಸರ್ವವ್ಯಾಪಿ ಅಂತ ಹೇಳ್ಬಿಡ್ತಾರೆ. ಮತ್ತೆ ಆತ್ಮನೇ ಪರಮಾತ್ಮ ಅಂತಾನು ಹೇಳ್ಬಿಡ್ತಾರೆ. ಹಂಗಂದ್ರೆ ಏಕೋಂಕಾರ ನಿರಾಕಾರ ಅಂತ ಯಾವ ಮಹಿಮೆ ಇದೆ, ಪರಮಾತ್ಮ ಒಬ್ಬರೇ ಅಂತ, ಇದು ಯಾವ ಪರಮಾತ್ಮನಿಗೆ ಹೇಳಲಾಗಿದೆ ಅಂತ ಕೇಳ್ತಾರೆ. ಎಲ್ಲರೂ ಪರಮಾತ್ಮನಿಗೆ ಅಂದ್ರೆ ಯಾವ ಪರಮಾತ್ಮ ಒಬ್ಬರು ಅಂತ ಹೇಳಲಾಗಿದೆ? ಎಲ್ಲರೂ ಪರಮಾತ್ಮ ಅಲ್ಲ, ಪರಮಾತ್ಮನವರು ಒಬ್ಬರೇ, ಆ ಒಬ್ಬರಿಗೆ ಈ ಮಹಿಮೆ ಇದೆ ಅಂತ ಇಲ್ಲಿ ಮಮ್ಮರವರು ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ಏನು ಸಿದ್ಧ ಆಯಿತು, ಪರಮಾತ್ಮ ಎಷ್ಟು ಮಂದಿ? ಒಬ್ಬರೇ ಅಂತ ನಮಗೆ ಸಿದ್ಧ ಆಯಿತು ಅಂತ ಹೇಳ್ತಾರೆ. ಅವರೇ ಶಿವ ಪರಮಾತ್ಮ. ಅಚ್ಚಾ, ಇವತ್ತು ವಿಶೇಷವಾಗಿ ಬಾಬಾ ಸೇವೆ ಬಗ್ಗೆ ತಿಳಿಸ್ತಾ ಇದ್ದಾರೆ. ಎಷ್ಟಾದಷ್ಟು ಬೋರ್ಡಿಂದ ನೀವು ಅಥವಾ ಪ್ರದರ್ಶನದಿಂದ ಸೇವೆಯನ್ನು ಮಾಡಲೇಬೇಕು, ಪಾಂಪ್ಲೆಟ್ಸಿಂದ ಸೇವೆ ಮಾಡಲೇಬೇಕು. ಸೇವೆ ಮಾಡೋದ್ರಿಂದನೇ ಉನ್ನತ ಪದವಿಯನ್ನು ಪಡಿತೀರಿ. ರಾಜಯೋಗ ಇದು, ಪ್ರಜಾಯೋಗ ಅಲ್ಲ ಅಂತ. ಅಚ್ಚಾ, ಓಂ ಶಾಂತಿ. ನಿಮಿಷ ಬಾಬಾ ಅವರನ್ನು ನೆನಪು ಮಾಡೋಣ.